ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ನಮಸ್ತೆ ಗುರುಸೇವಾಯ ಪಾದಾರ್ಥಂ ಪರಮಾಶ್ವ ಪ್ರಚಾರ. ಹರೇ ಕೃಷ್ಣ. ಎಲ್ರಿಗೂ ನಿನ್ನೆ ಆ ಎರಡು ಶ್ಲೋಕ ಗಮನಿಸಿದ್ದೇವೆ. ಅದರಲ್ಲಿ 22ನೇ ಶ್ಲೋಕವನ್ನು ನಾವು ಅರ್ಥ ಮಾಡ್ಕೊಂಡಿದ್ದೇವೆ ನಿನ್ನೆ. ಯದೃಚ್ಛಾ ಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಃ ಸಿದ್ಧೌ ಅಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಅಂದ್ರೆ ತಾನಾಗಿ ಬಂದುದರಲ್ಲಿ ತೃಪ್ತಿ ಇರುವವನು, ದ್ವಂದ್ವ ಅತೀತನೂ ಅಸೂಯೆ ಇಲ್ಲದವನು, ಗೆಲುವು ಸೋಲುಗಳಲ್ಲಿ ಒಂದೇ ರೀತಿ ಇರುವವನು ಆದ ಮನುಷ್ಯನು ಕೆಲಸ ಮಾಡಿದರೂ ಬಂಧನಕ್ಕೆ ಸಿಲುಕುವುದಿಲ್ಲ ಅಂತ ಹೇಳಿ ನಾವು ನಿನ್ನೆ ಅರ್ಥ ಮಾಡ್ಕೊಂಡಿದ್ದೇವೆ. ಇದು ತುಂಬಾ ಇಂಪಾರ್ಟೆಂಟ್ ವಿಚಾರ. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅಲ್ಲಿ ನಾವು ಯಾವ ಸ್ತರದಲ್ಲಿ ಇಲ್ಲ ಆ ಸ್ತರಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಭಗವಂತ ಈ ಶಾಸ್ತ್ರ ಕೊಟ್ಟಿದ್ದಾರೆ. ಆದ ಕಾರಣ ನಾವು ಓಪನ್ ಮೈಂಡ್ ಆಗಿ ನಮ್ಮಲ್ಲಿರುವ ಏನ್ ಹೇಳ್ಬೋದು, ನಮ್ಮಲ್ಲಿರುವಂತಹ ಕೀಳು ಪ್ರವೃತ್ತಿ ಆಗಿರಬಹುದು ಅಥವಾ ಯಾವುದೇ ತೊಂದರೆಗಳಿರ್ಬೋದು, ನಾವು ಮಾಡೋದು ಸರಿಯಲ್ಲ ಶಾಸ್ತ್ರಕ್ಕೆ ಅನುಗುಣವಾಗಿ ಅಂತ ನಮ್ಗೆ ಗೊತ್ತಾಗ್ತದೆ. ಆಗ ಗೊತ್ತಾಗಿ ಅದರಿಂದ ಗೊತ್ತಾಗಿ ಬೇಸರ ಆಗುವ ಉದ್ದೇಶಕ್ಕಲ್ಲ, ಅದು ಗೊತ್ತಾಗಿ ಅಲ್ಲಿಂದ ಮೇಲೆ ಏಳ್ಲಿಕ್ಕೆ. ನಮ್ಮ ಎಲ್ಲ ಶಾಸ್ತ್ರ ಅದಕ್ಕೆ ಇರುವಂಥದ್ದು. ಆಯುರ್ವೇದ ಕೂಡ ಇದೇ ರೀತಿ ವರ್ಕ್ ಆಗೋದು. ನಮಗೆ ರೋಗ ಏನು ಅಂತ ಗೊತ್ತಾದ್ರೆ ರೋಗ ಬುಡದಿಂದ ಎಲ್ಲಿದೆ ಏನು ಯಾಕೆ ಅಂತ ಗೊತ್ತಾಗಿ ಅದರಿಂದ ಟ್ರೀಟ್ ಮಾಡುವಂಥದ್ದು. ಅದೇ ರೀತಿ ನಾವು ಪುನಃ ಪುನಃ ಈ ರೋಗಕ್ಕೆ ತುತ್ತಾಗ್ತೇವೆ. ಆ ರೋಗ ಯಾವುದು ಅಂತ ಹೇಳಿದ್ರೆ ಜನ್ಮ ಮೃತ್ಯು ಜರಾ ವ್ಯಾಧಿ ಅಂತ ಹೇಳೋ ಭವರೋಗ. ಇದರಿಂದ ಹೇಗೆ ಹೊರಗೆ ಬರ್ಬೋದು ಒಬ್ಬ ವ್ಯಕ್ತಿ ಅಂತ ಹೇಳಿ ಅವರವರ ಅವರವರ ಸ್ಥಿತಿಗತಿಗೆ ಅನುಗುಣವಾಗಿ ಈ ಶಾಸ್ತ್ರ ಹೆಲ್ಪ್ ಮಾಡ್ತದೆ ಒಂದು ಸ್ಟೆಪ್ ಮುಂದೆ ಹೋಗ್ಲಿಕ್ಕೆ. ಫುಲ್ ಸರೆಂಡರ್ ಆದ್ರೆ ಎಲ್ಲ ಸ್ಟೆಪ್ ಕಂಪ್ಲೀಟ್ ಆಗಿ ಮೇಲಿನ ಸ್ಟೆಪ್ಗೆ ಕರ್ಕೊಂಡು ಹೋಗ್ತದೆ. ಆದ್ರೆ ಸ್ವಲ್ಪ 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 ಖಂಡಿತವಾಗಿ ಮೇಲೆ ಕರ್ಕೊಂಡು ಹೋಗ್ತದೆ ಈ ಶಾಸ್ತ್ರ. ಆಮೇಲೆ ಸಾಧು, ಆಮೇಲೆ ಗುರು. ಇವತ್ತಿನ ಶ್ಲೋಕ 23ನೇ ಶ್ಲೋಕ. ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಯಾಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ. ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಗತ ಸಂಗಸ್ಯ, ಸಂಘ ಅಂತ ಹೇಳಿದ್ರೆ ಏನು? ಸಂಘ ಅಂತ ಹೇಳಿದ್ರೆ ಅಟ್ಯಾಚ್ಮೆಂಟ್ ಅಥವಾ ಆಸಕ್ತಿ ಅಥವಾ ಅದರ ಜೊತೆಗೆ ಬಾಂಧವ್ಯ. ಯಾವುದ್ರ ಜೊತೆ ಬಾಂಧವ್ಯ? ಪ್ರಕೃತಿ. ಪ್ರಕೃತಿಯಲ್ಲಿರುವಂತಹ ಮೂರು ಗುಣಗಳು, ತ್ರಿಗುಣಗಳಲ್ಲಿ ಇರುವಂತಹ ಬಾಂಧವ್ಯ. ಸತ್ವ, ರಜ ಮತ್ತು ತಮೋಗುಣ ಮುಖ್ಯವಾಗಿ ಇರುವಂತಹ ಗುಣಗಳಲ್ಲಿರುವಂತಹ ಬಾಂಧವ್ಯ. ಅದರಲ್ಲಿ ಆಸಕ್ತ ಆದವನು, ಪ್ರಕೃತಿಯ ಗುಣಗಳಲ್ಲಿ ಆಸಕ್ತಿ ಇಲ್ಲದವನು. ಗತ ಅಂತ ಹೇಳಿದ್ರೆ ಆಸಕ್ತಿ ಇತ್ತು ಮುಂಚೆ, ಆಸಕ್ತಿಯಿಂದ ಹೊರಗೆ ಬಂದವನು. ಗತ ಸಂಗಸ್ಯ ಅಂತ ಹೇಳಿದ್ರೆ ಭಕ್ತನು. ಭಕ್ತನಿಗೆ ತ್ರಿಗುಣಾತ್ಮಿಕವಾದಂತಹ ಈ ಪ್ರಕೃತಿಯಲ್ಲಿ ಏನೂ ಆಸಕ್ತಿ ಇರುವುದಿಲ್ಲ. ಅವನು ಇಲ್ಲೇ ಇದ್ರೂ ಕೂಡ ಅದು ಹೇಗೆ ಒಂದು ನೀರು ಎಲೆಯಲ್ಲಿ ಬಿದ್ದ ಮೇಲೆ ಅಲ್ಲಿ ನೀರಿತ್ತು ಅಂತಲೇ ಗೊತ್ತಾಗೋದಿಲ್ಲ, ಆ ರೀತಿಯ ಭಕ್ತನ ಜೀವನ ಈ ಭೂಮಿಯಲ್ಲಿ, ಈ ಪ್ರಪಂಚದಲ್ಲಿ. ಅದಕ್ಕೆ ಅವನನ್ನ ಗತಸಂಗ ಅಂತ ಹೇಳ್ತಾನೆ. ಗತಸಂಗಸ್ಯ ಅಂದ್ರೆ ಆ ವ್ಯಕ್ತಿ ಯಾವತ್ತೂ ಪ್ರಕೃತಿಯ ಬಗ್ಗೆ ಆಸಕ್ತಿ ತನಗೋಸ್ಕರ ಇಲ್ಲ, ಆದ್ರೆ ಪ್ರಕೃತಿಯನ್ನೆಲ್ಲವನ್ನ ಭಗವಂತನಿಗೆ ಮುಡಿಪಾಗಿಟ್ಟಿರ್ತಾನೆ. ಅಂದ್ರೆ ಅವನು ಅದು ಬೇಡ ಅಂತ ಹೇಳಿ ಹೋಗುವ ವ್ಯಕ್ತಿ ಅಲ್ಲ, ಅದನ್ನ ಭಗವಂತನಿಗೆ ನೇರವಾಗಿ ಸೇವೆಗೋಸ್ಕರ ಉಪಯೋಗಿಸ್ತಾನೆ. ಎಲ್ಲವೂ ಭಗವಂತನ ಸೇವೆಗೋಸ್ಕರವೇ ಉಪಯೋಗಿಸ್ತಾನೆ. ಆದ ಕಾರಣ ಅವನು ಮುಕ್ತ. ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ. ಆಮೇಲೆ ಅವನು ಫುಲ್ ಜ್ಞಾನ ವ್ಯವಸ್ಥೆ ಅಂದ್ರೆ ಜ್ಞಾನಾವಸ್ಥೆಯಲ್ಲಿರ್ತಾನೆ. ಏನು ನಿಜವಾದ ಜ್ಞಾನ?
ಎಲ್ಲವೂ ಭಗವಂತನಿಂದಲೇ ನಡೀತಾ ಇರುವಂಥದ್ದು. ಆಮೇಲೆ ಎಲ್ಲವನ್ನೂ ಭಗವಂತನಿಗೋಸ್ಕರ ಮೀಸಲಾಗಿಡಬೇಕು, ನನಗೋಸ್ಕರ ಅಲ್ಲ ಅಂತ ಹೇಳೋದು ನಿಜವಾದ ಜ್ಞಾನ. ಈ ರೀತಿಯಲ್ಲಿ ಜ್ಞಾನವನ್ನ ಸಂಪಾದಿಸ್ತಾನೆ. ಆ ರೀತಿಯಲ್ಲಿ ಅವನು ಯಜ್ಞವನ್ನು ಕೂಡ ಮಾಡ್ತಾನೆ. ಯಾರಿಗೋಸ್ಕರ? ಭಗವಂತನಿಗೋಸ್ಕರ. ಯಜ್ಞ ಅಂತ ಹೇಳಿದ್ರೆ ಭಗವಂತ. ಅವನ ಇಡೀ ಆಚರಣೆ, ಜೀವನದಲ್ಲಿ ನಡೆಯುವಂತ ಎಲ್ಲ ಕಾರ್ಯ, ಎಲ್ಲ ನಡತೆ, ನುಡಿ ಎಲ್ಲವೂ ಕೂಡ ಯಜ್ಞಕ್ಕೋಸ್ಕರ ಆಗಿರ್ತದೆ. ಅಂದ್ರೆ ಭಗವಂತನಿಗೋಸ್ಕರವೇ ಆಗಿರ್ತದೆ. ಅಂದ್ರೆ ಭಕ್ತ ಆಗಿರ್ತಾನೆ ಅವನು. ಯಜ್ಞಯಾ ಆಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಆಗ ಏನಾಗ್ತದೆ? ಭಗವಂತನ ಉದ್ದೇಶದಲ್ಲಿ ಅವನು ಪೂರ್ಣವಾಗಿ ಲೀನನಾಗ್ತಾನೆ. ಉದ್ದೇಶದಲ್ಲಿ, ಭಗವಂತನಲ್ಲಿ ಲೀನ ಆಗುವುದಲ್ಲ, ಭಗವಂತನ ಉದ್ದೇಶದಲ್ಲಿ ಲೀನ ಆಗುವುದು. ಏನು ಈ ಉದ್ದೇಶ? ಏನು ಯಾರಾದ್ರೂ ಹೇಳ್ತೀರಾ? ಭಗವಂತನ ಉದ್ದೇಶ ಏನು? ಯಾರಾದ್ರೂ ಹೇಳ್ತೀರಾ? ಭಗವಂತ ಕೃಷ್ಣನ ಉದ್ದೇಶ ಏನು? ಇಲ್ಲಿಗೆ ಬರುವುದಕ್ಕೆ, ಲೋಕಕ್ಕೆ ಬರುವುದಕ್ಕೆ ಉದ್ದೇಶ ಏನು? ಅವನ ಧಾಮಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ. ಅದ್ಭುತ, ಧನ್ಯವಾದ ಮಾತಾಜಿ. ಅವನ ಧಾಮಕ್ಕೆ ವಾಪಸ್ ಎಲ್ಲರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಉದ್ದೇಶ. ಆ ಉದ್ದೇಶಕ್ಕೆ ನಾವು ಸೇರಿದ್ರೆ, ಅಂದ್ರೆ ನಾವೆಲ್ಲರೂ ಅದೇ ಉದ್ದೇಶ ಮನಸ್ಸಲ್ಲಿ ಇಟ್ಟು ಕಾರ್ಯಪ್ರವೃತ್ತರಾದ್ರೆ, ಅದಕ್ಕೆ ಭಗವಂತನ ಉದ್ದೇಶದಲ್ಲಿ ಲೀನ ಆಗುವುದು ಅಂತ ಹೇಳ್ತಾರೆ. ಅಂದ್ರೆ ಉದ್ದೇಶ ಒಂದೇ ಆಗ್ತದೆ. ಭಗವಂತನ ಉದ್ದೇಶವು, ನಮ್ಮ ಜೀವನದ ಉದ್ದೇಶವು ಒಂದೇ ಆಗ್ತದೆ. ಏನದು ಉದ್ದೇಶ? ಎಲ್ಲರನ್ನ ಕೃಷ್ಣನ ಕಡೆ ಕರ್ಕೊಂಡು ಹೋಗುವಂಥದ್ದು. ಈ ರೀತಿಯಲ್ಲಿ ಲೀನ ಆಗೋ ವಿಚಾರ. ಇಲ್ಲಿ ಭಗವಂತನಲ್ಲಿ ಲೀನ ಆಗುವುದಲ್ಲ. ಎಂತ ಅದ್ಭುತವಾದ ಒಂದು ಶ್ಲೋಕ ಅಂತ ಹೇಳಿದ್ರೆ, ಭಕ್ತನಾದವನಿಗೆ ಪ್ರಕೃತಿಯ ಗುಣಗಳಲ್ಲಿ ಆಸಕ್ತಿ ಇರುವುದಿಲ್ಲ, ಪ್ರಕೃತಿಯ ಯಾವುದೇ ವಿಚಾರದಲ್ಲಿ ಆಸಕ್ತಿ ಇರುವುದಿಲ್ಲ. ಆದರೆ ಅವನ ಆಸಕ್ತಿ ಇಲ್ಲ ಅಂತ ಹೇಳಿ ಉಪಯೋಗಿಸುವುದಿಲ್ಲ ಅಂತಲ್ಲ, ಅದನ್ನೆಲ್ಲವನ್ನ ಭಗವಂತನ ಸೇವೆಗೆ ಉಪಯೋಗಿಸ್ತಾನೆ. ಆದ ಕಾರಣ ಅವನು ಸಂಪೂರ್ಣವಾಗಿ ಜ್ಞಾನಿ, ಅವನು ಸಂಪೂರ್ಣವಾಗಿ ಚೈತನ್ಯ, ಅವನು ಸಂಪೂರ್ಣವಾಗಿ ತನ್ನ ಕಾರ್ಯಗಳನ್ನೆಲ್ಲ ಭಗವಂತನ ಸೇವೆ ಅಂತ ಮಾಡ್ತಾನೆ, ಯಜ್ಞಕ್ಕೋಸ್ಕರ ಮಾಡ್ತಾನೆ. ಅಂತವನ ಕೆಲಸ, ಅವನು ಮಾಡುವಂತ ಎಲ್ಲಾ ಕಾರ್ಯಗಳು ಭಗವಂತನ ಯೋಜನೆಗೋಸ್ಕರವೇ ಆಗಿದೆ. ಭಗವಂತನ ಮನಸ್ಸಿನಲ್ಲಿ ಏನಿದೆ ಅದಕ್ಕೋಸ್ಕರವೇ ಆಗಿದೆ. ಆದ ಕಾರಣ ಅದು ಭಗವಂತನ ಯೋಜನೆಯ ಜೊತೆ ಲೀನ ಆಗ್ತದೆ ಅಂತ ಅರ್ಥ. ಮುಂದೆ ಹೋಗೋಣ. ಏನಾದರೂ ಸಂಶಯ ಇದೆಯಾ ಈ ಶ್ಲೋಕದಲ್ಲಿ, ಇಷ್ಟು ಅರ್ಥದಲ್ಲಿ? ಅನುವಾದ ಓದುವಾಗ ಇನ್ನೂ ಅರ್ಥ ಆಗ್ತದೆ, ಆದರೆ ಮೇಲ್ನೋಟಕ್ಕೆ ಏನಾದರೂ ಸಂಶಯ ಕಾಣಿಸ್ತಾ ಇದ್ರೆ ಕೇಳಬಹುದು ದಯವಿಟ್ಟು. ಸರಿ, ಏನಿಲ್ಲ, ಮುಂದೆ ಹೋಗೋಣ. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಐಹಿಕ ಪ್ರವೃತ್ತಿಯ ಗುಣಗಳಿಗೆ ಅಂಟಿಕೊಳ್ಳದವನು ಮತ್ತು ಆಧ್ಯಾತ್ಮಿಕ ಜ್ಞಾನದಲ್ಲಿ ಸಂಪೂರ್ಣವಾಗಿ ನೆಲೆಯುಳ್ಳವನು ಆದ ಮನುಷ್ಯನ ಕರ್ಮವು ಆಧ್ಯಾತ್ಮದಲ್ಲಿ ಸಂಪೂರ್ಣವಾಗಿ ಲೀನವಾಗುತ್ತದೆ. ಆಧ್ಯಾತ್ಮಿಕ ಅಂದ್ರೆ ಏನು? ಆಧ್ಯಾತ್ಮ ಅಂತ ಹೇಳಿದ್ರೆ ಭಗವಂತನ ಮನಸ್ಸೇ ಆಧ್ಯಾತ್ಮ. ಭಗವಂತನ ಮನಸ್ಸೇ ಆಧ್ಯಾತ್ಮ, ಭಗವಂತನ ಕಾರ್ಯವೇ ಆಧ್ಯಾತ್ಮ. ಆದ ಕಾರಣ ನಾವು ಭಗವಂತನ ಒಂದು ಅಂಶ ಆದ ಕಾರಣ ನಾವು ಕೂಡ ಆಧ್ಯಾತ್ಮ, ಜೀವ ಕೂಡ ಆಧ್ಯಾತ್ಮ. ಆದ ಕಾರಣ ಆಧ್ಯಾತ್ಮ ಅಂತ ಎಲ್ಲೆಲ್ಲಿ ಬರ್ತದೆ ಅದಕ್ಕೆ ಮೂಲ ಯಾರು? ಭಗವಂತನೇ. ಆದ ಕಾರಣ ಆ ಮೂಲವಾದ ಭಗವಂತನ ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ನಾವು ಲೀನ ಆಗ್ತೇವೆ. ಅಂದ್ರೆ ಭಗವಂತನೊಟ್ಟಿಗೆ ಲೀನ ಆಗ್ತೇವೆ ಅಂತಲ್ಲ, ಆ ಕಾರ್ಯದಲ್ಲಿ ನಾವು ಪ್ರವೃತ್ತರಾಗ್ತದೆ. ಭಗವಂತನ ಉದ್ದೇಶ, ನಮ್ಮ ಉದ್ದೇಶ ಒಂದೇ ಆಗಿರ್ತದೆ. ಏನಾಗಿರ್ತದೆ ಉದ್ದೇಶ ಅಂತ ಈಗಾಗಲೇ ನಮಗೆ ಗೊತ್ತಾಯ್ತು. ಭಗವಂತನ ಧಾಮಕ್ಕೆ ವಾಪಸ್ ಹೋಗುದು, ಆಮೇಲೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಆಮೇಲೆ ಪ್ರಕೃತಿಯಲ್ಲಿ ನಾವಿರುವ ತನಕ, ಈ ಭೂಮಿಯಲ್ಲಿ ಇರುವ ತನಕ ಶಾಸ್ತ್ರ ಹೇಳಿದ ಧರ್ಮಕ್ಕೆ ಅನುಗುಣವಾಗಿ ಜೀವನವನ್ನು ನಡೆಸುವಂಥದ್ದು. ಆದರೆ ಆ ಒಂದು ಉದಾಹರಣೆ ಕೊಡ್ಬೇಕಿಲ್ಲಿ, ಇಂಪಾರ್ಟೆಂಟು. ಶಾಸ್ತ್ರಕ್ಕೆ ಹಿಡಿಬೇಕು, ಆದರೆ ಕಾರ್ಯ, ಸಮಯ, ಸಂದರ್ಭ ಎಲ್ಲ ನೋಡ್ಬೇಕು. ಉದಾಹರಣೆಗೆ ಯಾರೋ ಒಬ್ಬ ಕಳ್ಳ ನಮ್ಮ ಮನೆಗೆ ಬಂದು ತಿಜೋರಿಯಿಂದ ಹಣ, ಕಾಸೆಲ್ಲ ತಗೊಂಡು ಒಂದು ಒಳ್ಳೆ ಸ್ಪೀಡ್ ಬೈಕ್ ಅಲ್ಲಿ ಹೋಗ್ತಾನೆ ಅಂತ ಇಟ್ಕೊಳ್ಳುವ. ಯಾವುದಾದ್ರೂ ಒಂದು ಸ್ಪೀಡ್ ಬೈಕ್, ಈಗ ಹೊಸ ಹೊಸ ಬೈಕ್ಗಳೆಲ್ಲ ಬರ್ತಾ ಇದೆ. ಆಮೇಲೆ ನಮ್ಮ ಮನೆಯಲ್ಲೂ ಅದೇ ತರ ಬೈಕ್ ಇದೆ, ಆಯ್ತಾ? ನಮ್ಮ ಮನೆಯಲ್ಲಿ ಅದೇ ಬೈಕ್ ಇದೆ. ಇಲ್ಲ, ಆ ಸಿಟಿಯಲ್ಲಿ ರೂಲ್ ಇದೆ, ಪೊಲೀಸಿಗೆ ಕೂಡ ಫೋನ್ ಮಾಡೋದು. ಪೊಲೀಸ್ ಹತ್ರ ಕೂಡ ಅದೇ ತರ ಸ್ಟ್ರಾಂಗ್ ಬೈಕ್ ಇದೆ. ಆಮೇಲೆ ನಾನು ಪೊಲೀಸ್ ಮತ್ತು ನಾವು, ಸಿಟಿ ರೂಲ್ ಇದೆ, ಇಷ್ಟು ಸ್ಪೀಡ್ ಹೋಗಬಾರ್ದು, 30, 40, 50 ಅದಕ್ಕಿಂತ ಸ್ಪೀಡ್ ಹೋಗಬಾರ್ದು ಅಂತೇಳಿ ಹೋದ್ರೆ ಆಗತ್ತಾ ಕಳ್ಳನನ್ನು ಹಿಡಿಲಿಕ್ಕೆ?
ಸ್ಪೀಡ್ ರೂಲ್ ಇದೆಯಲ್ಲ, ರೋಡಲ್ಲಿ ಇಷ್ಟು ಸ್ಪೀಡ್ ರೂಲ್, ಇಲ್ಲಿ ಇಷ್ಟು ಸ್ಪೀಡ್, ಇಲ್ಲಿ ಇಷ್ಟು ಸ್ಪೀಡ್ ಅಂತ ಇದೆ, ನಮ್ಗೆಲ್ಲ ಗೊತ್ತಿದೆ. ಆದ್ರೆ ಕಳ್ಳ ಅದೇನಿದೆಯಾ, ಅವನಿಗೆ ಅವನು ಫಾಸ್ಟ್ ಹೋಗ್ತಿರ್ತಾನೆ. ನಾವು ಕೂಡ ಅದೇ ರೀತಿ ನಿಧಾನಕ್ಕೆ ಹೋದ್ರೆ ಆಗ್ತದ? ಯಾರಾದ್ರೂ ಹೇಳಿ. ಆಗಲ್ಲ ಸರ್. ಆಗಲ್ಲ. ಅದಕ್ಕೋಸ್ಕರ ನಾವು ಆಚಾರ್ಯರನ್ನ, ಶಾಸ್ತ್ರ ಇದೆ, ಅದಕ್ಕೆ ಲಾಸ್ಟ್ ಟೈಮ್ ಹೇಳು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಹೇಳಿದ್ದು. ನಾವು ಅನ್ನಿಸಿರ್ಬೋದು ಅದು ಇದೇನು, ಏನಪ್ಪ ವೇದ ಸುಳ್ಳು ವೇದ ಸುಳ್ಳು ಅಂತ ಹೇಳ್ತಿದ್ದಾರೆ, ಇದರ ಅರ್ಥ ಏನು ಅಂತ ಹೇಳಿದ್ರೆ, ವೇದವನ್ನ ಅಪ್ಲಿಕೇಶನ್ ಯಾರು ಮಾಡ್ತಾರೆ? ಆಚಾರ್ಯರು. ಉದಾಹರಣೆಗೆ ಶಾಸ್ತ್ರದಲ್ಲಿ ಹೇಳಿದೆ, ಸನ್ಯಾಸಿ ಆದವ ಸಮುದ್ರ ದಾಟಬಾರದು ಅಂತ. ಕೇಳಿದ್ದೀರಾ? ಎಸ್ ಸರ್. ಹೌದಲ್ವಾ? ಅದು ಶಾಸ್ತ್ರದಲ್ಲಿ ಇದೆ. ಆದ್ರೆ ಶ್ರೀಲ ಪ್ರಭುಪಾದರು ಸನ್ಯಾಸಿಯವ ಹೌದಾ ಅಲ್ವಾ ಆಗಿದ್ರೆ? ಹೌದು. ಆದ್ರೆ ಅವರು ಹೋದ್ರಲ್ಲ ಅಮೆರಿಕಕ್ಕೆ, ಆದ್ರೆ ಅವರನ್ನ ಹೇಗೆ ಅವರನ್ನ ಒಪ್ಪಬಾರದಲ್ಲ ಆಗಿದ್ರೆ? ಹೌದಾ? ಪರಮಾತ್ಮನ ಪ್ರಚಾರ ಮಾಡ್ಲಿಕ್ಕಂತೇವೆ ಹೊರಡಿದವರು. ಅಂದ್ರೆ ಸ್ಪೀಡ್ ಈಗ ನಾವು ಅರ್ಥ ಮಾಡ್ಕೋಬೇಕು. ಆ ಸ್ಪೀಡಲ್ಲಿ ಅವರು ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಸಿಕ್ತಿತ್ತ ಇದೆಲ್ಲ? ಅವರು ನನಗೇನು ಬೇಡ ಅಂತ ಹೇಳಿ ಬೃಂದಾವನದಲ್ಲೇ ಕೂತ್ಕೊಂಡ್ರೆ ನಮ್ಮಂತಹ ಬದ್ಧ ಜೀವಗಳಿಗೆ ಈ ಒಂದು ಜ್ಞಾನ ಸಿಕ್ತಿತ್ತ? ಇಲ್ಲ, ಖಂಡಿತವಾಗಿ ಸಿಕ್ತಿರ್ಲಿಲ್ಲ. ಎಷ್ಟೋ ಆತ್ಮಗಳಿದ್ದಾವೆ ಸಂಪೂರ್ಣವಾಗಿ ವೃಂದಾವನದಂತಹ ದೇವಸ್ಥಾನಗಳಲ್ಲಿ ಆಗಿರ್ಬೋದು, ಅಥವಾ ಎಲ್ಲೋ ಒಂದು ಗುಹೆಯಲ್ಲಿ ಕೂತ್ಕೊಂಡು ತನ್ನ ಜಪ ಸಾಧನೆಗಳನ್ನು ಮಾಡುವವರು. ಆದ್ರೆ ನನಗೋಸ್ಕರ ಅವರ ಸಹಾಯ, ಅವರು ಖಂಡಿತ ತುಂಬಾ ಗ್ರೇಟೇ ಅವರು. ಆದ್ರೆ ನನಗೆ ಯಾರು ಹೆಲ್ಪ್ ಮಾಡ್ತಿದ್ದಾರೆ? ಈ ಬದ್ಧ ಜೀವಿಗೆ ಯಾರು ಹೆಲ್ಪ್ ಮಾಡ್ತಿದ್ದಾರೆ? ಇಂತಹ ನಿತ್ಯ ಮುಕ್ತರಾದವರು, ಅವರಿಗೆ ಸ್ಟ್ಯಾಂಡರ್ಡ್ ಎಲ್ಲ ಗೊತ್ತು. ಆದ್ರೆ ನಮ್ಮಂತವರಿಗೆ ಆ ಸ್ಟ್ಯಾಂಡರ್ಡೇ ಇಲ್ಲದವರಿಗೆ ಹೇಗೆ ಕಲಿಸ್ಬೇಕು ಅಂತ ಹೇಳಿ ಕೆಳಗೆ ಬಂದಿದ್ದಾರೆ ಅವರು. ಅವರಿಂದ ಕೆಳಗೆ, ಅವರ ಲೆವೆಲ್ಗಿಂತ ಕೆಳಗೆ ಬಂದು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಆದ ಕಾರಣ ನಾವು ಶ್ರೀಲ ಪ್ರಭುಪಾದರಂತಹ ಆಚಾರ್ಯರಿಗೆ ಚಿರಋಣಿ ಆಗಿರ್ಬೇಕು. ಯಾಕೆಂದ್ರೆ ಅವರು ನಮಗೋಸ್ಕರ ಶಾಸ್ತ್ರದ ರೂಲ್ಸ್ ರೆಗ್ಯುಲೇಷನ್ ಲೆಕ್ಕಿಸದೆ ಭಗವಂತನ ಪ್ರೀತಿಯನ್ನು ಎಲ್ರಿಗೂ ಕೊಡಬೇಕು ಅಂತ ಹೇಳಿ ಬಂದಿದ್ದಾರೆ. ಈ ರೀತಿಯಲ್ಲಿ ಭಕ್ತರ ಜೀವನ ಅಂತ ಹೇಳಿದ್ರೆ ಭಗವಂತನಿಗಿಂತ ಕೃಪಾಳುವಾದಂತ ಜೀವನ ಭಕ್ತರದ್ದು. ಭಗವಂತನೇ ನಾನು ಕೊಡುದಿಲ್ಲ ಅಂತ ಹೇಳಿದ್ರೆ ಭಕ್ತ ಬಂದು ಇಲ್ಲ ದಯವಿಟ್ಟು ಅಂತ ಹೇಳಿ ಕೊಡ್ತಾರೆ ಭಗವಂತನ ಪ್ರೀತಿಯನ್ನು. ಆದ ಕಾರಣ ಭಗವಂತನ ಉದ್ದೇಶ ಹೇಗಿದೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಜೀವನವನ್ನ, ಕರ್ಮವನ್ನ, ಕೆಲಸವನ್ನ ಮಾಡುವುದನ್ನೇ ಆಧ್ಯಾತ್ಮಿಕತೆಯಲ್ಲಿ ಅವನ ಕರ್ಮ ಲೀನ ಆಗ್ತದೆ ಅಂತ ಹೇಳೋ ವಿಚಾರ. ಯಾವತ್ತೂ ಇಲ್ಲಿ ಈ ಲೀನ ಪದವನ್ನ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಈ ಲೀನವನ್ನ ಭಗವಂತನೊಟ್ಟಿಗೆ ಈ ಕರ್ಮ ಲೀನ ಆಗ್ತದೆ, ಆಮೇಲೆ ಕೊನೆಗೆ ನಾನು ಭಗವಂತನಲ್ಲಿ ಲೀನ ಆಗ್ತದೆ, ಈ ರೀತಿಯಲ್ಲೆಲ್ಲ ಚಿಂತನೆ ಮಾಡೋರು ಇದ್ದಾರೆ ಕೆಲವರು. ಇಲ್ಲ, ಇಲ್ಲಿ ಆಧ್ಯಾತ್ಮದಲ್ಲಿ ಜೀವನ ಲೀನ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಪ್ರವೃತ್ತಿಯು ಭಗವಂತನ ಒಂದು ಭಾವಕ್ಕೆ ಅನುಗುಣವಾಗಿ ಇರ್ತದೆ. ಭಗವಂತ ಏನು ಅನ್ಕೊಳ್ತಾನೆ ಅದಕ್ಕೆ ಅನುಗುಣವಾಗಿ. ನಾನು ಅನ್ಕೊಂಡದ್ದೇ ನೀನು ಮಾಡಿದ್ಯಪ್ಪ ಅಂತ ಹೇಳಿದ ಹಾಗೆ. ನಾನು ಮನಸ್ಸಲ್ಲಿ ಅನ್ಕೊಂಡಿದ್ದೇನೆ, ಆದ್ರೆ ಯಾರೋ ಅದನ್ನು ಮಾಡಿದ್ದಾರೆ, ಖುಷಿ ಆಯ್ತು, ನಾನು ಅನ್ಕೊಂಡದ್ದೇ ನೀನು ಮಾಡಿದ್ದಿ. ಅದೇ ರೀತಿ ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕು. ಭಾವಾರ್ಥ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಪಡೆದಾಗ ಮನುಷ್ಯನು ಎಲ್ಲ ದ್ವಂದ್ವಗಳಿಂದ ಮುಕ್ತನಾಗುತ್ತಾನೆ. ಹೀಗೆ ಆತನು ಐಹಿಕ ಗುಣಗಳ ಎಲ್ಲ ಕಲ್ಮಶಗಳಿಂದ ಬಿಡುಗಡೆಯಾಗುತ್ತಾನೆ. ಹೇಗೆ ಕಲ್ಮಶಗಳಿಂದ ಬಿಡುಗಡೆ ಆಗ್ತಾನೆ? ಸಂಪೂರ್ಣವಾಗಿ ಅವನು ಮಾಡುವ ಕೆಲಸ ಏನಿರ್ತದೆ? ಭಗವಂತನ ಕಡೆಗೆ ಹೋಗ್ಲಿಕ್ಕಿರುವಂತ ಕೆಲಸ. ನಿನ್ನೆ ನಾವು ಡಿಸ್ಕಷನ್ ಮಾಡುವಾಗ ಸ್ವಲ್ಪ ಬೇಜಾರಾಗಿತ್ತು ಅಲ್ವಾ? ಅಯ್ಯೋ, ನಮ್ಮಲ್ಲಿ ಏನು ಕೆಪಾಸಿಟಿ ಇಲ್ಲಪ್ಪ ನಾವು. ಆದ್ರೆ ಇವತ್ತಿನ ಈ ಶ್ಲೋಕ ನೋಡುವಾಗ ಸ್ವಲ್ಪ ಆ ಬೇಜಾರಿಂದ ಮೇಲೆ ಬರ್ತಾ ಇದ್ದೇವೆ ನಾವು. ಯಾಕೆ ಅಂತ ಹೇಳಿದ್ರೆ ನಮ್ಮ ಪ್ರತಿಯೊಂದು ಕೆಲಸವನ್ನ ಭಗವಂತನಿಗೆ ಸೇವೆ ಅಂತ ಮಾಡಿದ್ರೆ ನಾವು ಈ ಐಹಿಕ ಗುಣಗಳ ಎಲ್ಲ ಕಶ್ಮಲಗಳಿಂದ ಬಿಡುಗಡೆ ಆಗ್ತೇವೆ. ಮುಖ್ಯ, ಇದು ತುಂಬಾ ಮುಖ್ಯ. ಸತ್ವ ರಜ ತಮೋ ಗುಣದಿಂದ ನಾವು ಮುಕ್ತಿ ಪಡಿಲಿಲ್ಲ ಅಂತ ಹೇಳಿದ್ರೆ ನಾವು ಭಗವಂತನ ಧಾಮಕ್ಕೆ, ಭಗವಂತನ ಸೇವೆಯನ್ನು ಸಂಪೂರ್ಣವಾಗಿ ಆನಂದ ಭರಿತವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನ ಧನಂ ನ ಜನಂ ನ ಸುಂದರೀಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭವತಾದ್ ಭಕ್ತಿ ಅಹೈತುಕಿ ತ್ವಯಿ. ಅದರಲ್ಲಿ ತಮೋಗುಣ, ರಜಗುಣ ಮತ್ತು ಸತ್ವಗುಣ. ಈಗ ನ ಧನಂ ನ ಜನಂ ನ ಸುಂದರೀಂ, ಇದರಲ್ಲಿ ತಮೋ ರಜಗುಣ ಆಯ್ತು. ಕವಿತಾಂ ಅಂತ ಹೇಳಿದ್ರೆ ನಾನು ಶ್ರೇಷ್ಠ, ನನಗೆಲ್ಲರೂ ಹೇಳ್ಬೇಕು, ಒಳ್ಳೇದು, ನೀನು ಒಳ್ಳೆ ಮನುಷ್ಯ, ಒಳ್ಳೆ ಜ್ಞಾನ ಇದೆ ನಿಂಗೆ ಅಂತ ಹೇಳ್ಬೇಕು. ಅದು ಯಾರದ್ದು ಗುಣ? ಆ ಗುಣ ಯಾರದು ಅಂತ ಹೇಳಿದ್ರೆ ಸಾತ್ವಿಕ ಮನುಷ್ಯರು. ಸಾತ್ವಿಕನಿಗೆ ಏನಾಗ್ತಾನೆ? ಜ್ಞಾನದಿಂದ ಅವನಿಗೆ ಜಂಬ ಬರ್ತದೆ.
ನಂಗೆ ಜ್ಞಾನ ಇದೆ ಅಂತ ಹೇಳಿ ಅವನಿಗೆ ಸ್ವಲ್ಪ ಅನ್ನಿಸ್ಲಿಕ್ಕೆ ಶುರುವಾಗ್ತದೆ. ಆದ ಕಾರಣ ಸತ್ವಗುಣ ಕೂಡ ಬಂಧನವೇ. ಆ ಪ್ರಕಾಶ, ಸತ್ವಗುಣದಲ್ಲಿರುವ ಪ್ರಕಾಶ ಕೂಡ ಬಂಧನವೇ. ಆದ ಕಾರಣ ಅದರಿಂದ ಮೇಲೆ ಬರಬೇಕಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಎಲ್ಲ ಕೆಲಸಗಳನ್ನ ಎಲ್ಲವನ್ನ ಭಗವಂತನ ಸೇವೆ ಅಂತ ಹೇಳಿ ಮಾಡ್ಲಿಕ್ಕೆ ಭಾವದ ಮುಖಾಂತರ ಶುರು ಮಾಡಬೇಕು. ಯಾಕಂದ್ರೆ ನಮ್ಗೆ ನಿಜವಾಗಿ ಮಾಡ್ಲಿಕ್ಕೆ ಆಗ್ತಿಲ್ಲ. ಆ ಭಾವವನ್ನು ಬದಲಾವಣೆ ಮಾಡ್ಲಿಕ್ಕೆ ಮೊದಲ ಹೆಜ್ಜೆ ನಾವೆಲ್ಲರೂ. ಆ ಮೊದಲ ಹೆಜ್ಜೆ ಭಾವ ಬದಲಾವಣೆ ಆದ್ರೆ ನಿಧಾನವಾಗಿ ಭಗವಂತ ನಮಗೆ ಆ ಭಾವದಿಂದ ನಿಜವಾದ ಕರ್ಮವನ್ನ ಬದಲಾವಣೆ ಮಾಡುವಂತಹ ಅವಕಾಶವ ಭಗವಂತನಿಗೆ ಕೊಡ್ತಾರೆ. ಅವಕಾಶವನ್ನ ಖಂಡಿತವಾಗಿ ಭಗವಂತ ಕೊಡ್ತಾರೆ, ಅದರಲ್ಲಿ ಏನು ಸಂಶಯ ಇದೆ. ಆದ ಕಾರಣ ಇದೊಂದು ನಮ್ಮ ಭಾಗ್ಯ. ನಮ್ಗೆಲ್ರಿಗೂ ಅವಕಾಶ ಇದೆ. ನಾವು ಯಾವುದೇ ಕೆಲಸ ಮಾಡ್ಲಿ ಸದ್ಯಕ್ಕೆ, ಅದು ಒಳ್ಳೇದೋ ಕೆಟ್ಟದೋ, ಹೆಚ್ಚಾಗಿ ನಾವು ಒಳ್ಳೇದು ಮಾಡುವುದೇ ಇಲ್ಲ ಅಂತ ನಮ್ಗೆ ನೆನ್ನೆ ಗೊತ್ತಾಗಿದೆ. ಏನೇ ಇರ್ಲಿ ಅದನ್ನ ಭಗವಂತನ ಸೇವೆಗೆ. ಈಗ ಉದಾಹರಣೆಗೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅಥವಾ ಆಚಾರ್ಯರು ಹೇಳ್ತಾರೆ, ಕೆಲವರು ಈಗಿನ ಆಚಾರ್ಯರು ನಾನು ಹೇಳ್ತಾ ಇರುವಂಥದ್ದು, ಈ ಮೊಬೈಲ್ ಫೋನನ್ನ, ಆಮೇಲೆ ಕಂಪ್ಯೂಟರ್ಗಳನ್ನ, ಆಮೇಲೆ ಈಗ ಎಲ್ಲ ವಿಚಾರಗಳನ್ನ, ಝೂಮ್ ಅಂತ ಹೇಳುವಂತ ಈಗ ನಾವು ಉಪಯೋಗಿಸ್ತಿದ್ದೇವೆ, ಇದನ್ನೆಲ್ಲ ಭಗವಂತನ ಸೇವೆಗೆ ಉಪಯೋಗಿಸಿದ್ರೆ ಏನಾಗ್ತದೆ? ಅದು ಆಧ್ಯಾತ್ಮಿಕತೆಗೆ ತಿರುಗ್ತದೆ. ಆ ಒಂದು ಆಕ್ಟಿವಿಟಿ, ಆ ಒಂದು ವಸ್ತು ಮತ್ತು ಆ ಒಂದು ಪ್ರಕ್ರಿಯೆ ಆಧ್ಯಾತ್ಮಿಕವಾಗಿ ಪರಿವೃತ್ತವಾಗ್ತದೆ, ತಿರುಗ್ತದೆ. ಅದು ಆಧ್ಯಾತ್ಮಿಕವಾಗಿ ಅಂದ್ರೆ ಆಧ್ಯಾತ್ಮಿಕ ವಿಚಾರಕ್ಕೆ ಸಪೋರ್ಟ್ ಆಗುವಂತಹ ವಿಚಾರ ಆಗ್ತದೆ ಅದು. ಯಾವುದು ನಿರ್ಬಂಧೇ ಕೃಷ್ಣ ಸಂಬಂಧೇ ಯುಕ್ತ ವೈರಾಗ್ಯಂ ಉಚ್ಯತೆ. ಅದ ಕಾರಣದ ನೇರ ಭಗವಂತನದ್ದೇ ಅದು ಅಂಶ, ಆದರೆ ಅದು ಜಡ ಅಂಶ. ಈ ಕಂಪ್ಯೂಟರ್ ಆಗ್ಲಿ ಎಲ್ಲ ಜಡ ಅಂಶ. ಆಮೇಲೆ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಮಾಡಿದಂತಹ ಅಂಶ ಅಲ್ಲ, ಶಾಸ್ತ್ರದ ವಿರುದ್ಧ ಹೋದಂತಹ ಅಂಶ. ಆದ್ರೂನು ಅದನ್ನ ಭಗವಂತನ ಸೇವೆಗೆ ಉಪಯೋಗಿಸಿದ್ರೆ ಸಾಕು. ಹಾಗೆ ಅಂತ ಹೇಳಿ ಅಗತ್ಯ ಇಲ್ಲದನ್ನೆಲ್ಲ ತಗೊಂಡು ಬಂದು ಭಗವಂತನ ಸೇವೆಗೆ ಮಾಡ್ತೇನೆ ಅಂತ ಹೇಳಿದ್ರೆ ಅದು ತಪ್ಪು. ಅದೇ ನಾವು ಸೂಕ್ಷ್ಮವಾಗಿ ನೋಡ್ಬೇಕಾದ್ದು. ಅದೇ ದ್ವಂದ್ವದಿಂದ ಮೇಲೆ ಬರುವಂಥದ್ದು. ಅಗತ್ಯ ಇಲ್ಲದನ್ನೆಲ್ಲ ತಗೊಂಡ್ಬರೋದು ಭಗವಂತನ ಸೇವೆ ಅಂತ ಹೇಳೋದು ತಪ್ಪು. ಉದಾಹರಣೆಗೆ, ನನ್ನ ಹತ್ರ ಒಂದು ಲ್ಯಾಪ್ಟಾಪ್ ಉಂಟು, ವರ್ಕ್ ಆಗ್ತಾ ಇದೆ. ಆದ್ರೆ ಮಾರ್ಕೆಟ್ ಅಲ್ಲಿ ಇನ್ನೊಂದು ಲ್ಯಾಪ್ಟಾಪ್ ಬರ್ತಾ ಇದೆ, ಅದು ಚೆನ್ನಾಗಿದೆ, ಅದನ್ನು ತಗೊಂಡು ಬರ್ತೀನಿ, ಅದನ್ನು ಭಗವಂತನ ಸೇವೆಗೆ ತಾನೆ ಅಂತ ಹೇಳಿದ್ರೆ ಅದು ಮೂರ್ಖತೆ. ಅದು ಖಂಡಿತವಾಗಿ ಮೂರ್ಖ ಗುಣ. ಅಂದ್ರೆ ಎಷ್ಟು ಅಗತ್ಯ ಅಷ್ಟು. ಅದು ಕೂಡ ಯಾವುದಕ್ಕೆ ಅಗತ್ಯ? ನಮ್ಮ ನಿತ್ಯ ಕೆಲಸಕ್ಕೆ ಅಗತ್ಯ. ಅದಾದ್ಮೇಲೆ ಜಾಸ್ತಿ ಅದಕ್ಕಿಂತ ಇಂಪಾರ್ಟೆಂಟ್ ಏನು? ಭಗವಂತನ ಸೇವೆಗೆ ಆಮೇಲೆ ನಮ್ಮ ನಿತ್ಯ ಜೀವನಕ್ಕೆ. ಈಗ ನಮಗೆ ಹಣ ಬೇಕಲ್ಲ, ಬದುಕಲಿಕ್ಕೆ ಸಂಬಳ ಬೇಕು, ಅಥವಾ ಬದುಕಲಿಕ್ಕೆ ಏನೋ ಬೇಕು, ಅದಕ್ಕೆ ಬೇಕಾದ ನಾವು ಏನೋ ಕಲ್ತಿದ್ದೇವೆ, ಅದಕ್ಕೆ ಅನುಗುಣವಾಗಿ ಆ ಒಂದು ವಿಚಾರ ಬೇಕು ಅಂತ ಹೇಳಿದ್ರೆ ಅದನ್ನು ಉಪಯೋಗಿಸುವಂಥದ್ದು. ಹಾಗೆ ಅಂತ ಹೇಳಿ ಅದರಲ್ಲಿ ಅಟ್ಯಾಚ್ಮೆಂಟ್ ಇಟ್ಟು ಜಾಸ್ತಿ ಮಾಡುವಂಥದ್ದಲ್ಲ. ಇದರ ಬಗ್ಗೆ ನಿನ್ನೆ ನಾವು ಮಾತಾಡಿದ್ದೇವೆ. ಎಷ್ಟು ಬೇಕು ಅಷ್ಟು ದೇಹದ ನಿರ್ವಹಣೆಗೆ ಮಾತ್ರ ಅಂತ ಹೇಳುವಂಥದ್ದು. ಈ ಕಾರಣದಿಂದ ಅವನು ಮುಕ್ತನಾಗಬಹುದು. ಯಾಕೆಂತ ಹೇಳಿದ್ರೆ ಅವನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಿರ್ತಾನೆ. ಆತನ ಮನಸ್ಸನ್ನು ಕೃಷ್ಣ ಪ್ರಜ್ಞೆಯಿಂದ ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸೆಳೆಯಲು ಸಾಧ್ಯವಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲೇ ಇರ್ತಾನೆ ಅವನು ಯಾವತ್ತೂ. ಒಂದ್ಸಲ ಕೃಷ್ಣ ಪ್ರಜ್ಞೆ ಅರ್ಥ ಆದ್ರೆ ಅವನು ಕೃಷ್ಣ ಪ್ರಜ್ಞೆಯಿಂದ ಹೊರಗೆ ಬರ್ಲಿಕ್ಕೆ ಕಾರಣವೇ ಇಲ್ಲ. ಬರ್ತಾನೆ ಅಂತ ಹೇಳಿದ್ರೆ ಅದೊಂದು ದೌರ್ಭಾಗ್ಯ ಅಂತ ಹೇಳ್ಬೋದು. ಅದಕ್ಕೆ ಕಾರಣ 100 ಇರಬಹುದು. ಉದಾಹರಣೆಗೆ, ನನ್ನ ಮನಸ್ಸು ಸರಿಯಾಗಿ ಬೆಳೆಯದೆ ಕೃಷ್ಣ ಪ್ರಜ್ಞೆ ಅರ್ಥ ಸ್ವಲ್ಪ ಆಗಿದೆ, ಆದ್ರೆ ಸಂಪೂರ್ಣ ಅರ್ಥ ಆಗ್ಲಿಲ್ಲ. ಆಗ ಇನ್ನೊಬ್ಬ ಭಕ್ತ ಏನೋ ಹೇಳ್ತಾನೆ, ಅಯ್ಯೋ ಅವರ ಹಾಗೆ ಹೇಳಿದ್ರು, ನಾನಿನ್ನು ಸೇರುವುದೇ ಇಲ್ಲ, ಅಯ್ಯೋ ಅಲ್ಲಿ ಹಾಗಾಯ್ತು, ನಾನಿನ್ನು ಅಲ್ಲಿಗೆ ಹೋಗುವುದೇ ಇಲ್ಲ, ಅಥವಾ ನಾನು ಭಕ್ತಿ ಮಾಡುವುದಿಲ್ಲ, ನಾನು ಜಪವೇ ಮಾಡುವುದಿಲ್ಲ ಅಂತ ಹೇಳಿದ್ರೆ ಅದು ಅವರದ್ದು ತಪ್ಪು, ನಮ್ಮದು ತಪ್ಪಾಗ್ತದೆ. ಅವರದ್ದು ತಪ್ಪು. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಭಕ್ತನದ್ದು ರೆಸ್ಪಾನ್ಸಿಬಿಲಿಟಿ ಏನು? ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ಭಾವವನ್ನ, ಭಗವಂತನ ಪ್ರೇಮವನ್ನ, ಭಗವಂತನ ಕಡೆಗೆ ಭಕ್ತಿಯನ್ನ ಬೆಳೆಸುವಂತಹ ಉದ್ದೇಶ ಆಗಿರ್ತದೆ. ಆದ ಕಾರಣ ನಮ್ಮ ಪ್ರತಿಯೊಂದು ಮಾತುಗಳು ಎಲ್ಲವೂ ಇಂಪಾರ್ಟೆಂಟ್. ಅದಕ್ಕೋಸ್ಕರ 2ನೇ ಅಧ್ಯಾಯದಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಹೇಗೆ ಒಬ್ಬ ವ್ಯಕ್ತಿ ಭಕ್ತನಾದವನು ಹೇಗೆ ಮಾತಾಡ್ತಾನೆ, ಹೇಗೆ ನಡೀತಾನೆ. ಈ ರೀತಿಯಲ್ಲೆಲ್ಲ ಚರ್ಚೆ ಆಗಿದೆ, ಎಲ್ರಿಗೂ ನೆನಪಿತೆ ಅಂತ ಅನ್ಕೊಳ್ತಿದೆ. ಸ್ಥಿತಧೀರ್ ಅಂತ ಹೇಳ್ತಾರೆ ಅವರು, ಸ್ಥಿತ ಧೀಹಿ ಅಂತ ಹೇಳಿ. ಸ್ಥಿತ ಅಂದ್ರೆ ಎಸ್ಟಾಬ್ಲಿಷ್ಡ್, ಅವನು ಸ್ಥಿರವಾಗಿರ್ತಾನೆ. ಹೇಗೆ ಸ್ಥಿರವಾಗಿರ್ತಾನೆ? ಜ್ಞಾನದ ಮುಖಾಂತರ ಸ್ಥಿರ ಆಗಿರ್ತಾನೆ. ಧೀ ಅಂತ ಹೇಳಿದ್ರೆ ಜ್ಞಾನ. ಸುಮ್ಮನೆ ಸ್ಥಿರ ಆಗಿರುವುದಿಲ್ಲ, ಜ್ಞಾನ. ಆ ಜ್ಞಾನ ತುಂಬಾ ಇಂಪಾರ್ಟೆಂಟ್. ಆ ಜ್ಞಾನ ಏನು ಅಂತ ಹೇಳಿದ್ರೆ, ನಾನು ಭಗವಂತನ ದಾಸ ಅಂತ ಹೇಳುವ ಜ್ಞಾನದಿಂದ ನಾವು ಯಾವ ಕಾರ್ಯ ಮಾಡುತ್ತೇವೆ ಆಗ ಎಲ್ಲವೂ ಪ್ರೇಮ ಆಗಿಬಿಡ್ತದೆ. ಅದು ಯಾವುದು ನಮ್ಮ ಈಗೋ ಆಗುದಿಲ್ಲ, ಎಲ್ಲವೂ ಪ್ರೇಮ ಆಗಿರ್ತದೆ. ನಮ್ದು ಏನೂ ಇಲ್ಲ, ಇದು ಭಗವಂತನ ಕಾರ್ಯದಲ್ಲಿ ನಾನೊಬ್ಬ ಕಾರಣಕರ್ತರು ಅಷ್ಟೇ. ಅದಕ್ಕೆ ನಿಜವಾದ ಕಾರಣಕರ್ತರು ಭಗವಂತ. ನಾನು ಅದರದ್ದೊಂದು ಏನು ಹೇಳುದು, ಅದಕ್ಕೆ
ಗೊಂಬೆ, ಕೈಗೊಂಬೆ, ಭಗವಂತನ ಕೈಗೊಂಬೆ. ನಾನು ಏನೂ ಇಲ್ಲ, ಆದ್ರೆ ನನ್ನ ಭಾಗ್ಯ ನನ್ನನ್ನ ಭಗವಂತ ಕೈಗೊಂಬೆಯಾಗಿ ಉಪಯೋಗಿಸ್ತಿದ್ದಾನಲ್ಲ, ಅದಕ್ಕಿಂತ ಭಾಗ್ಯ ಏನ್ ಬೇಕು ನಮಗೆ ಅಂತ ಹೇಳಿ ಭಕ್ತರ ಮನಸ್ಥಿತಿ. ಆ ಮನಸ್ಥಿತಿಗೆ ನಾವು ಬರಲಿಲ್ಲ. ಇದು ನಾನು ಮಾಡಿದ್ದು ನಾನು ಮಾಡಿದ್ದು ನಾನು ಮಾಡಿದ್ದು ಅಂತ ಹೇಳಿದ್ರೆ ಭಗವಂತನಿಗೂ ಇಷ್ಟ ಆಗುದಿಲ್ಲ, ಆಮೇಲೆ ಅದನ್ನು ಕೇಳುವವರಿಗೂ ಇಷ್ಟ ಆಗುದಿಲ್ಲ, ಖಂಡಿತವಾಗಿ ಇಷ್ಟ ಆಗುದಿಲ್ಲ. ಆದ ಕಾರಣ ನಾವು ಇದನ್ನ ತುಂಬಾ ಅರಿಬೇಕು, ತುಂಬಾ ಅರ್ಥ ಮಾಡಬೇಕು. ಯಾಕೆಂದ್ರೆ ಕೊನೆಗೆ ಭಗವಂತ ನಮ್ಮ ಭಾವವನ್ನ ನೋಡುದು, ನಾನು ಎಷ್ಟು ಹಣ ಇದೆ ನನ್ನ ಹತ್ರ, ಏನಿದೆ ನನ್ನ ಹತ್ರ, ಎಷ್ಟು ಜನರನ್ನ ಡಿವೋಟಿ ಮಾಡಿದ್ದೇನೆ, ಅದನ್ನೆಲ್ಲ ನೋಡುದಿಲ್ಲ, ಹೃದಯವನ್ನ ನೋಡುದು. ಹೊರನೋಟಕ್ಕೆ ಡಿವೋಟೀಸ್ ಅಂತ ಕಂಡ್ರು ಕೂಡ ಹೃದಯ ಶುದ್ಧಿ ಇಲ್ಲದಿದ್ರೆ ಅವರನ್ನ ಫಾಲೋ ಮಾಡುವವರು ಹೇಗಿರ್ತಾರೆ? ಯಾಕಂದ್ರೆ ಎಲ್ಲರೂ ಎಲ್ಲ ಕಡೆ ಹೋಗ್ತಾರಲ್ಲ. ಈಗ ಈಗ ಎಲ್ಲ ಗುರುಗಳ ಹತ್ರವೂ ಎಷ್ಟೋ ಜನಗಳು ಹೋಗ್ತಾರೆ, ಅಷ್ಟು ಕಂಪ್ಯೂಟರ್ ಸ್ಕಿಲ್ಸ್ ಇದೆ. ಈಗ ಕಂಪ್ಯೂಟರ್ ಓಪನ್ ಮಾಡಿ, ಮೊಬೈಲ್ ಓಪನ್ ಮಾಡಿದರೆ ಎಲ್ಲ ಗುರುಗಳೇ ಕಾಣ್ತಾರೆ, ಆಮೇಲೆ ಒಬ್ರಿಗೊಬ್ರು ಜಗಳ ಕಾಣ್ತದೆ. ಆದ ಕಾರಣ ನಾವೀಗ ಏನು ಅಂತ ಹೇಳಿದ್ರೆ ಶಾಸ್ತ್ರದ ಒಂದು ವಿಚಾರವನ್ನ ಅರ್ತು ಅದನ್ನ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಂಡು ನಾನು ಯಾವತ್ತೂ ಈ ರೀತಿಯ ದ್ವಂದ್ವಕ್ಕೆ ಸಿಲುಕಿಕೊಳ್ಬಾರ್ದು. ಹಾಗೆ ಆಗ್ಬೇಕು ಅಂತ ಹೇಳಿದ್ರೆ ಏನಾಗ್ಬೇಕು? ಒಂದು, ಚೈತನ್ಯ ಮಹಾಪ್ರಭುಗಳ ವಚನವನ್ನ ಫಾಲೋ ಮಾಡಲೇಬೇಕು. ತೃಣಾದಪಿ ಸುನೀಚೇನ ತರೋರವ ಸವಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿ. ಈ ಎರಡು ವಿಚಾರ ಮುಂಚೆ ಹೇಳಿದ ಶ್ಲೋಕ, ನಧನಂ ನಜನಂ ನ ಸುಂದರೀಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭವತಾದ್ ಭಕ್ತಿ ಅಹೈತುಕೀ ಅಹೈತುಕೀ ತ್ವಯಿ. ಏನ್ ಹೇಳ್ತಿದ್ದಾರೆ ಚೈತನ್ಯ ಮಹಾಪ್ರಭುಗಳು ಅಂತ ಹೇಳಿದ್ರೆ ಇದೊಂದು ಅರ್ಥ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಆ ಒಂದು ಭಾವ ನಾವು ಬೆಳೆಸಿಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮಗೆ ಭಕ್ತಿ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಭಾವ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನನ್ನ ಹತ್ರ ಏನೇ ಇರ್ಲಿ, ಎಷ್ಟೇ ವಸ್ತುಗಳಿರ್ಲಿ, ಆದ್ರೆ ಅದರಲ್ಲಿ ನನಗೆ ಅಟ್ಯಾಚ್ಮೆಂಟ್ ಇಡಬಾರ್ದು ಅಂತ. ನ ಧನಂ, ಈಗ ಹಣ ಇಲ್ಲದವರು ಯಾರು ಇಲ್ಲಲ್ಲ, ನಾವು ಮುಂಚೆ ಡಿಸ್ಕಷನ್ ಮಾಡಿದಾಗೆ ನಾವೆಲ್ಲರೂ ಗೃಹಸ್ಥರು, ನಾವು ಹಣ ಇಲ್ಲದೆ ಬದುಕಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅಗತ್ಯ ಇದೆ ನಮಗೆ. ನ ಧನಂ ಅಂತ ಇಲ್ಲಿ ಹೇಳುದು ಹಣ ಬೇಡ ಅಂತ ಹೇಳುದಲ್ಲ, ಹಣದಲ್ಲಿ ವ್ಯಾಮೋಹ ಬೇಡ ಅಂತ. ನ ಧನಂ ನ ಜನಂ, ಆಮೇಲೆ ನನಗೆ ಫೇಮಸ್ ಆಗ್ಬೇಕು, ಓ ಇಷ್ಟು ಜನ, ಓ ನೀನು ಒಳ್ಳೆ ಕ್ಲಾಸ್ ಕೊಡ್ತೀಯಾ, ಓ ನೀನು ಒಳ್ಳೆ ಅಡಿಗೆ ಮಾಡ್ತೀಯಾ, ಓ ನೀನು ಒಳ್ಳೆ ಚೆನ್ನಾಗಿ ಡ್ರೆಸ್ ಮಾಡ್ತೀಯಾ ಅಂತ ಹೇಳಿ ಹೊಗಳುದು ನನಗೆ ಅಗತ್ಯ ಇಲ್ಲ. ನನಗೆ ಅಂಥ ಜನಗಳ ಸೇವೆ ಅಗತ್ಯ ಇಲ್ಲ, ಅಂಥ ಜನರು ನನ್ನನ್ನು ಹೊಗಳು ಅಗತ್ಯ ಇಲ್ಲ, ನಾನು ಸೇವೆ ಮಾಡಬೇಕು ಎಲ್ಲರದ್ದು ಅಂತ ಹೇಳುವ ಭಾವನೆ. ನ ಧನಂ ನ ಜನಂ ನ ಸುಂದರಿ. ಆಮೇಲೆ ಸುಂದರಿ ಅಂತ ಹೇಳಿದ್ರೆ ಗಂಡಿಗೆ ಹೆಣ್ಣಿನ ಮೇಲೆ, ಹೆಣ್ಣಿಗೆ ಗಂಡಿನ ಮೇಲೆ ಅಟ್ರಾಕ್ಷನ್, ಅದರಿಂದ ಹೊರಗೆ ಬರುವಂಥದ್ದು. ಏಕಪತ್ನಿ ವೃತಸ್ಥ ಅಥವಾ ಪಾತಿವ್ರತ್ಯ, ಈ ರೀತಿಯ ರಾಮನಂತಹ ಒಂದು ಭಾವನೆಯನ್ನ ಬೆಳೆಸಿಕೊಳ್ಳುವಂಥದ್ದು. ಭಗವಂತ ರಾಮನ ವಿಚಾರವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಹಾಗೆ ಜೀವನವನ್ನ ಮಾಡುವಂಥದ್ದು. ನ ಧನಂ ನ ಜನಂ ನ ಸುಂದರಿ. ಬ್ರಹ್ಮಚಾರಿ ಆದವರಿಗೆ ಅಂತ ಇದಲ್ಲ ಅಪ್ಲೈ, ಕಂಪ್ಲೀಟ್ ಅಪ್ಲೈ ಮಾಡ್ಬೇಕು ಇದನ್ನ ಎಲ್ಲವನ್ನ. ನ ಧನಂ ನ ಜನಂ ನ ಸುಂದರಿ ಕವಿತಾಂ ವಾ ಜಗದೀಶ ಕಾಮಯೇ. ನಂಗೆ ಫೇಮಸ್ ಆಗುದೇ ಬೇಡ, ನಂಗೆ ಫೇಮಸ್ ಆಗುದೇ ಬೇಡ. ಫೇಮಸ್ ಆಗುದು ಅಂತ ಹೇಳಿದ್ರೆ ನಾನು ಹೊರಗೆ ಹೋಗ್ತೇನೆ. ಚೈತನ್ಯ ಮಹಾಪ್ರಭು ಏನ್ ಮಾಡ್ತಿದ್ರು ಗೊತ್ತಾ? ಚೈತನ್ಯ ಮಹಾಪ್ರಭು ಯಾರಾದ್ರೂ ಅವರನ್ನು ಹೊಗಳಿದ್ರೆ ಅಥವಾ ನೀನು ಭಗವಂತನೇ ಅಂತ ಹೇಳಿದ್ರೆ ಅವ್ರು ಕಿವಿ ಮುಚ್ಚುತ್ತಾ ಇದ್ರಂತೆ. ಅಂದ್ರೆ ಭಗವಂತನಿಗೆ ಅವನನ್ನು ಹೊಗಳುದು ಇಷ್ಟ ಇಲ್ಲ, ಆಮೇಲೆ ನಾವು ಭಗವಂತನಿಗೆ ಹೊಗಳಿಸಿಕೊಳ್ಳಿಕ್ಕೆ ಇಷ್ಟಪಡಬೇಕು ವಿನಃ ನಮ್ಮನ್ನ ನಾವು ಹೊಗಳಿಕೊಳ್ಳಿಕ್ಕೆ ಯಾವತ್ತೂ ಯಾರಿಗೂ ಬಿಡಬಾರದು. ಯಾಕಂತ ಹೇಳಿದ್ರೆ ಅದು ಒಂದು ಉದಾಹರಣೆ. ಯಾರಿಗಾದ್ರೂ ಗೊತ್ತಾ ಬೆಲೂನಲ್ಲಿ ಗಾಳಿ ಊದಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ? ಬೆಲೂನಲ್ಲಿ ಮಕ್ಕಳು ಗಾಳಿ ಊದಿ ಏನ್ ಮಾಡ್ತಾರೆ? ಅಥವಾ ಫುಟ್ಬಾಲ್ ಅಲ್ಲಿ ಗಾಳಿ ಊದಿ ಏನ್ ಮಾಡ್ತಾರೆ ಹೇಳಿ? ಓದಿತಾರೆ. ಎಸ್, ಬೆಲೂನಲ್ಲಿ ಗಾಳಿ ಊದಿದ್ದಾರೆ ಅಥವಾ ಫುಟ್ಬಾಲ್ ಅಲ್ಲಿ ಗಾಳಿ ಊದಿದ್ದಾರೆ ಅಂತ ಹೇಳಿದ್ರೆ ಆಮೇಲೆ ಅದನ್ನು ಓದಿಯುತ್ತಾರೆ, ಇಲ್ಲಾಂದ್ರೆ ಕೈಯಿಂದ ಬಡಿತಾರೆ, ಇಲ್ಲಾಂದ್ರೆ ಕೂತ್ಕೊಳ್ತಾರೆ. ಈಗ ಮನೆಯಲ್ಲಿ ಕೂಡ ಈಗ ಬಾಲ್ ತರ ಸಿಗತ್ತಲ್ಲ, ಮನೆಯಲ್ಲಿ ಕೂಡ ಕುರ್ಚಿ ಇಲ್ಲ, ಬಾಲ್ ಅಲ್ಲಿ ಕೂತ್ಕೊಳ್ತಾರೆ ಕೆಲವರು. ಅದೆಲ್ಲ ಏನ್ ಮಾಡ್ತಾರೆ? ಏನೋ ತುಂಬಿಸ್ತಾರೆ, ಉಬ್ಬಿಸ್ತಾರೆ ಅದನ್ನ. ಈ ಉಬ್ಬಿಸೋ ಪರಿವೃತ್ತಿಯನ್ನ ನಾವು ದೂರ ಇಡಬೇಕು. ನಮ್ಗೆ ಯಾರು ಉಬ್ಬಿಸ್ತಾರೆ ನಾವು ಅದರಿಂದ ಕೇರ್ಫುಲ್ ಆಗಿರ್ಬೇಕು. ಉಬ್ಬಿಸುದಂದ್ರೆ ಒಂದು ಅವರು ಚುಚ್ಚುತ್ತಾರೆ, ಗಾಳಿ ಎಲ್ಲ ಹೋಗ್ತದೆ, ಇಲ್ಲ ಓದಿತಾರೆ, ಎಲ್ಲ ಯಾವ್ದಾದ್ರು ಒಂದು ಮಾಡೇ ಮಾಡ್ತಾರೆ. ಆದ ಕಾರಣ ನ ಧನಂ ನ ಜನಂ ನ ಸುಂದರಿ ಕವಿತಾಂ ವಾ ಜಗದೀಶ ಕಾಮಯೇ. ಆದ್ರೆ ನಮಗೆ ಒಂದು ಮನಸ್ಸಿನಲ್ಲಿ ಇರಬೇಕು. ಏನು? ಒಂದೇ ಒಂದು ನಾವು ಕೃಷ್ಣನಲ್ಲಿ ಕೇಳುವಂಥದ್ದು, ಏನು ಬೇಡ. ಏನ್ ಕೇಳುದು? ಮಮ ಜನ್ಮನೀಶ್ವರಿ. ನನಗೆ ನಂಗೆ ಸಾವಿನ ಮೇಲೆ ಪುನಃ ಹುಟ್ಟು ಬೇಡ ಅಂತ ಕೇಳುದಲ್ಲ, ನನಗೆ ಎಷ್ಟೇ ಜನ್ಮ ಇರಲಿ ಭಗವಂತ, ಮಮ ಜನ್ಮನೀಶ್ವರೇ. ಆದ್ರೆ ಎಲ್ಲಾ ಜನ್ಮಗಳಲ್ಲಿ ನಿನ್ನ ನಿರಂತರ ನಾಮಸ್ಮರಣೆ, ನಿನ್ನ ಸೇವೆ,
ಅದರಿಂದ ದೂರ ಆಗದ ಹಾಗೆ ಇರ್ಲಿ. ಮಮ ಜನ್ಮನೀಶ್ವರೇ ಭವತಾದ್ ಭಕ್ತಿ ಅಹೈತುಕಿ. ಅಹೈತುಕಿ ಅಂತ ಹೇಳಿದ್ರೆ ಏನು? ಅಹೈತುಕಿ ಅಂತ ಹೇಳಿದ್ರೆ ಏನು? ಯಾರಿಗಾದ್ರೂ ಮನಸ್ಸಲ್ಲಿದೆಯಾ? ಅಹೈತುಕಿ, ಅಹೈತುಕಿ, ಅಹೈತುಕಿ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ವರ್ಡ್ಸ್ ಅದು. ಆ ಒಂದು ಪದ ತುಂಬಾ ಇಂಪಾರ್ಟೆಂಟ್, ಅದನ್ನ ಅರ್ಥ ಮಾಡೋಣ. ಅಹೈತುಕಿ ಅಂದ್ರೆ ಏನು? ಯಾರಿಗಾದ್ರೂ ಗೊತ್ತಾ? ಪ್ರಶ್ನೆ ಕೇಳುವ. ಯಾರಾದರೂ ಉತ್ತರ ಕೊಡ್ಲಿಕ್ಕೆ ಇಷ್ಟ ಇದ್ರೆ ಕೇಳಿ. ಹೀರಾ ಮಾತಾಜಿಯಲ್ಲಿ ಕೇಳುವ. ಹೀರಾ ಮಾತಾಜಿಯವರೇ, ಹರೇ ಕೃಷ್ಣ. ಹೀರಾ ಮಾತಾಜಿ ಇದ್ದೀರಾ? ಮಾತಾಜಿ, ಒಂದು ಪ್ರಶ್ನೆ. ನಿಮಗೆ ಗೊತ್ತಿದೆ ಇದು. ನೀವು ಚಿಕ್ಕದಿರುವಾಗ ಶಾಲೆಗೆ ಹೋಗ್ತಾ ಇರುವಾಗ ಅಪ್ಪ ಅಮ್ಮ ಚೆನ್ನಾಗಿ ಓದು, ಆಮೇಲೆ ದೇವರ ಹತ್ರ ಹೋಗಿ ಏನು ಬೇಡು ಅಂತ ಕೇಳ್ತಾ ಇದ್ರು? ಶಾಲೆಗೆ ಹೋಗುವಾಗ ಪರೀಕ್ಷೆಯಲ್ಲಿ ಪಾಸ್ ಆಗ್ಲಿಕ್ಕೆ ಬೇಡುದು. ಪರೀಕ್ಷೆಯಲ್ಲಿ ಪಾಸ್ ಆಗ್ಲಿಕ್ಕೆ, ಒಳ್ಳೆ ಮಾರ್ಕ್ ಸಿಗ್ಲಿಕ್ಕೆ ಅಲ್ವಾ? ಹೌದು. ಆಮೇಲೆ ಕೆಲಸಕ್ಕೂ ನೀವು ಹೋಗಿರ್ಲಿಕ್ಕಿಲ್ಲ ಅಥವಾ ಹೋಗಿರ್ಬೋದು, ಆದ್ರೆ ನಿಮ್ಗೆ ಗೊತ್ತಿದೆ. ನೀವು ಕೆಲಸಕ್ಕೆ ಹೋಗುವಾಗ ಕೆಲಸ ಸಿಕ್ಕಿತ್ತು, ಹೊಸ ಕೆಲಸ ಸಿಕ್ಕಿತ್ತು ಅಂತ ಹೇಳಿದ್ರೆ ಏನ್ ಹೇಳ್ತಾರೆ ಅಪ್ಪ ಅಮ್ಮ? ಕೆಲಸವನ್ನು ನಿನ್ನ ಸರಿಯಾಗಿ ಮಾಡು ಹೇಳಿ ಹೇಳ್ತಾರೆ. ಅಂದ್ರೆ ಮನಸ್ಸು ಅದು ವರ್ಡ್ ಎಂತ ಅಲ್ಲ, ಹೇಳ್ತಾರೆ, ದೇವರ ವಿಷಯದಲ್ಲಿ ಭಗವಂತನಿಗೆ ಏನ್ ಹೇಳ್ತಾರೆ? ಕೆಲಸ ಸಿಕ್ಕಿತ್ತು ಅಂತ ಹೇಳಿ. ಭಗವಂತ ನಿಮ್ಗೆ ಸರಿಯಾಗಿ ಕೆಲಸ ಕೊಟ್ಟಿದ್ದಾನೆ, ಅದನ್ನು ಚಂದವಾಗಿ ನಿಭಾಯಿಸು. ಇದಕ್ಕೆ ಹೇಳುದು ಹೇತು ಅಂತ. ಧನ್ಯವಾದ ಮಾತಾಜಿ. ಹೇತು ಅಂತ ಹೇಳಿದ್ರೆ ಏನು? ಯಾವುದೋ ಒಂದು ಕಾರಣ ಇಟ್ಟುಕೊಂಡು ಭಗವಂತನನ್ನ ಪ್ರೀತಿ ಮಾಡ್ಲಿಕ್ಕೆ ಪ್ರಯತ್ನ ಪಡುವಂಥದ್ದು. ಅಯ್ಯೋ, ಯಾವ ಕಾರಣದಿಂದ ಬರ್ತಾರೆ ಅಂತ ಮುಂದೆ ಬರ್ತದೆ ಭಗವದ್ಗೀತೆಯಲ್ಲಿ. ಯಾವ ಕಾರಣದಿಂದ ಬರ್ತಾರೆ ಜನ ಭಗವಂತನ ಕಡೆಗೆ? ಯಾವ ಕಾರಣದಿಂದ ಬರ್ತಾರೆ? ಶುದ್ಧ ಭಕ್ತಿ ಅಲ್ಲ ಅದು, ಅದರಿಂದ ಮೇಲೆ ಹೇಳ್ಬೇಕು. ಯಾವುದದು? ಆರ್ತೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ. ಈ 4 ಜನ ಭಗವಂತನ ಕಡೆ ಹೋಗ್ತಾರೆ. ಯಾರು? ಆರ್ಥೋ, ದುಃಖದಿಂದ, ಅಯ್ಯೋ ನನ್ನ ಜೀವನದಲ್ಲಿ ಕಷ್ಟ ಉಂಟು, ಏನು ಮಾಡುದು ಕೃಷ್ಣ, ಕಾಪಾಡಪ್ಪ, ನನಗೆ ಈ ತರ ಕಷ್ಟ ಕೊಡಬೇಡ ಅಂತ ಹೇಳಿ ಕೇಳುವಂಥದ್ದು. ಅದು ಆರ್ತೋ. ಅರ್ಥಾರ್ಥಿ, ನಿಮ್ಗೆಲ್ಲ ಗೊತ್ತು, ನಾವೆಲ್ಲ ಮಾಡ್ತೇವಲ್ಲ, ನಮಗಿಷ್ಟು ಸಿಕ್ಕಿದ್ರೆ ಅಷ್ಟು ಕೃಷ್ಣನಿಗೆ ಕೊಡ್ತೇನೆ, ಅಥವಾ ತಿರುಪತಿಗೆ ಬಾಲಾಜಿ ಕೊಡ್ತೇನೆ, ಅಥವಾ ಯಾವುದೋ ಒಂದು ದೇವರಿಗೆ ಕೊಡ್ತೇನೆ. ಅಯ್ಯೋ ನನ್ನ ಮಗ ಪರೀಕ್ಷೆಯಲ್ಲಿ ಪಾಸ್ ಆಗ್ಲಿ ಅಂತ ಇಷ್ಟಿಷ್ಟು ಹುಂಡಿಯಲ್ಲಿ ಹಾಕ್ತೇನೆ. ಇದಕ್ಕೆಲ್ಲ ಏನ್ ಹೇಳುದು ಅಂತ ಹೇಳಿದ್ರೆ, ನಮಗೆ ಏನೋ ಒಂದು ಕಾರಣ ಇಟ್ಟುಕೊಂಡು, ಹೇತು ಇಟ್ಟುಕೊಂಡು ಭಗವಂತನನ್ನ ಪೂಜೆ ಅಥವಾ ಪುನಸ್ಕಾರ, ಭಕ್ತಿ ಮಾಡ್ಲಿಕ್ಕೆ ಪ್ರಯತ್ನ ಪಡುವಂಥದ್ದು. ಶುದ್ಧ ಭಕ್ತಿ ಅಲ್ಲ ಇದು. ಅಹೈತುಕಿ ಅಂತ ಹೇಳಿದ್ರೆ ಏನು? ಭಗವಂತ ಏನೇ ಮಾಡ್ಲಿ ನನಗೆ, ಆದ್ರೆ ನೀನಿಲ್ಲದ ನನಗೆ ಯಾರು ಇಲ್ಲ, ಆ ರೀತಿಯ ಭಕ್ತಿ ಕೊಡು. ಆ ರೀತಿಯ ಭಕ್ತಿ ಕೊಡು ಅಂತ ಹೇಳಿದ್ರೆ ಯಾವುದೇ ಕಾರಣ ಇಲ್ಲದೆ ನಿನ್ನನ್ನ ಯಾವತ್ತೂ ಸೇವೆ ಮಾಡುದು, ನಿನ್ನನ್ನು ಸೇವೆ ಬಿಟ್ಟು ಬೇರೆ ಯಾರ ಸೇವೆ ಮಾಡುವ ಅಗತ್ಯ ಇಲ್ಲ ನನಗೆ ಅಂತ ಹೇಳುವಂಥದ್ದು ಅಹೈತುಕಿ ಭಕ್ತಿ ಅಂತ ಹೇಳ್ತಾರೆ. ಎಂತ ಅದ್ಭುತವಾದ್ದು ಇದು. ಅಂತಹ ಭಕ್ತಿಯನ್ನು ಚೈತನ್ಯ ಮಹಾಪ್ರಭುಗಳು ಕೇಳ್ತಿದ್ದಾರೆ ಕೃಷ್ಣನ ಹತ್ರ. ಅಂದ್ರೆ ಕೃಷ್ಣನ ಹತ್ರ ಕೇಳ್ತಿದ್ದಾರೆ. ಆದ ಕಾರಣ ಭಕ್ತನಾಗಿ ಬಂದಂತಹ ಚೈತನ್ಯ ಮಹಾಪ್ರಭು, ಭಕ್ತನ ಮುಖವಾಡ ಇಟ್ಟುಕೊಂಡು ಬಂದಂತಹ ಚೈತನ್ಯ ಮಹಾಪ್ರಭುಗಳು ನಮಗೆಲ್ಲ ಮಾರ್ಗದರ್ಶನಕ್ಕೋಸ್ಕರ ಮಾಡಿದ್ದಾರೆ. ಆದ ಕಾರಣ ನಾವು ಏನನ್ನ ಕೇಳಬೇಕು? ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಭಗವಂತನ ಸೇವೆ ಮಾತ್ರ ಕೇಳಬೇಕು. ಆದ ಕಾರಣ ಈ ಹರೇ ಕೃಷ್ಣ ಮಹಾಮಂತ್ರ ಮಾಡುವಾಗ ಅದನ್ನೇ ಕೇಳುವಂಥದ್ದು ನಾವು. ಆಮೇಲೆ ನಾವು ಸಾಯುವಾಗ ಏನನ್ನ ಕೊಂಡೋಗ್ತೇವೆ? ಯಾರಿಗಾದ್ರೂ ಗೊತ್ತಾ? ನಾವು ದೇಹ ತ್ಯಾಗ ಆದ ಮೇಲೆ ನಾವು ಏನನ್ನ ಕೊಂಡೋಗ್ತೇವೆ? ನಾವು ಮಾಡಿದ ಪಾಪ ಪುಣ್ಯಗಳು, ಪಾಪ ಪುಣ್ಯಗಳನ್ನು. ಎಲ್ಲಿ ಕೊಂಡೋಗ್ತೇವೆ? ಅದನ್ನ ಹೇಗೆ ಕೊಂಡೋಗ್ತೇವೆ? ಎಲ್ಲಿರ್ತದೆ ಅದು? ನಮ್ಮೊಟ್ಟಿಗೆ ಬರ್ತದೆ. ಈ ನಾವು ಅಂದ್ರೆ ಯಾರು? ನಮ್ಮ ಆತ್ಮ. ಆತ್ಮ ಆತ್ಮ ಆತ್ಮದಲ್ಲಿ ಇರ್ತದ ಇದೆಲ್ಲ? ದೇಹ. ಯಾವ ದೇಹ? ಸೂಕ್ಷ್ಮ ದೇಹ. ಸೂಕ್ಷ್ಮ ದೇಹದಲ್ಲಿ ಇರ್ತದೆ. ಸೂಕ್ಷ್ಮ ದೇಹದಲ್ಲಿ ಏನಿರ್ತದೆ? ನಾವು ಮಾಡಿದಂತಹ ಪಾಪ ಪುಣ್ಯ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ, ಇಂಪಾರ್ಟೆಂಟ್. ಇದೊಂದು ಅರ್ಥ ಆದ್ರೆ ನಮಗೆ ತುಂಬಾ ಹೆಲ್ಪ್ ಆಗ್ತದೆ. ನಾವು ಮಾಡಿದಂತಹ ಪಾಪ ಪುಣ್ಯ ಎಲ್ಲವೂ ಮಾಡ್ತೇವೆ, ನಾವು ಎಲ್ಲರೂ ಮಾಡ್ತಾ ಇದ್ದೇವೆ ಪಾಪ ಪುಣ್ಯ. ಅದು ಶಬ್ದ ರೂಪದಲ್ಲಿ ತಿರುಗಿ ಯೋಚನಾ ತರಂಗರಗಳಾಗಿ ನಮ್ಮ ಮನ ಬುದ್ಧಿ ಅಹಂಕಾರದಲ್ಲಿ ಇರ್ತದೆ. ಮನ ಬುದ್ಧಿ ಅಹಂಕಾರ ಯೋಚನೆ ಇಲ್ಲದೆ ಕೆಲಸ ಮಾಡ್ತದ? ಇಲ್ಲ. ಈಗ ಥಾಟ್ಸ್ ಅಂತ ಹೇಳ್ತಾರೆ, ಅಥವಾ ಯೋಚನೆ ಅಂತ ಹೇಳ್ತಾರೆ. ಅದಿಲ್ಲದೆ ಮನಸ್ಸು ಕೆಲಸ ಮಾಡುದಿಲ್ಲ, ಬುದ್ಧಿಯು ಕೆಲಸ ಮಾಡುದಿಲ್ಲ, ಅಹಂಕಾರವು ಕೆಲಸ ಮಾಡುದಿಲ್ಲ.
ಅಂದ್ರೆ ಈ ಮನಸ್ಸು ಅಂತ ಹೇಳೋದು ಕೆಲಸ ಮಾಡೋದು ಯಾವಾಗ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಯೋಚನೆ ನಡೀತಾ ಇರಬೇಕು. ಅದು ಯಾವುದೇ ಕೆಲಸ ಆಗಿರ್ಲಿ ಅದು ಯೋಚನೆಯಾಗಿ ಪರಿವೃತ್ತಿ ಆಗ್ತದೆ. ಯೋಚನೆ ಆಗದೆ ಯಾವ ಕೆಲಸವೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಎಲ್ಲ ಕೆಲಸ ಕಾರ್ಯಗಳಿಗೂ ಮನಸ್ಸು ಬುದ್ಧಿ ಅಹಂಕಾರ ಕೊಡಲೇಬೇಕು. ಅಂದ್ರೆ ಇಂಜೆಕ್ಷನ್ ಕೊಡ್ಲೇಬೇಕು, ಅಲ್ಲಿಂದ ಬರಲೇಬೇಕು, ಅಲ್ಲಿಂದ ಆ ಸಂವಹನ ಆಗ್ಲೇಬೇಕು. ಅಲ್ಲಿಂದ ಆಗ್ಲಿಲ್ಲ ಅಂದ್ರೆ ನಮ್ಮ ಕೈ ಕಾಲೆಲ್ಲ ಓಡಾಡುದಿಲ್ಲ. ಅಂದ್ರೆ ನಾವು ಭೌತಿಕವಾಗಿ ಏನೇನೋ ಕೆಲಸ ನಡೀತಾ ಇದೆ, ಅದರಲ್ಲಿ ಶಬ್ದ ಇಲ್ಲ ಅಂತ ಅನ್ಕೊಳ್ಬಹುದು ನಾವು, ಆದ್ರೆ ಅದು ಬರುವುದು ಶಬ್ದದಿಂದ. ಆದ ಕಾರಣ ಶಬ್ದದ ಸೂಕ್ಷ್ಮ ಶಬ್ದವಾಗಿ ನಾವು ಆ ಶಬ್ದವನ್ನ ಸೂಕ್ಷ್ಮ ಇಂದ್ರಿಯಗಳು ಅಂದ್ರೆ ಸೂಕ್ಷ್ಮ ದೇಹ ಆತ್ಮವನ್ನ ಜೊತೆ ಸೇರ್ಕೊಂಡು ಹೋಗುವುದು. ಆದ ಕಾರಣ ಆ ಶಬ್ದ ಏನಿದೆ ಅದಕ್ಕೆ ಅನುಗುಣವಾಗಿ ಜನ್ಮ ಆಗ್ತದೆ. ಆದ ಕಾರಣ ನಾವು ಸಂಪೂರ್ಣವಾಗಿ ಆ ಒಂದು ಚಿತ್ತವನ್ನ ಹರೇ ಕೃಷ್ಣ ಮಹಾಮಂತ್ರದಿಂದ ತುಂಬಿದ್ರೆ ಏನಾಗ್ತದೆ, ನಾವು ಹೋಗುವಾಗ ಹರೇ ಕೃಷ್ಣ ಮಹಾಮಂತ್ರದ ಜೊತೆ ಎಲ್ಲಿಗೆ ಹೋಗ್ತೇವೆ, ಆ ಶಬ್ದದ ಜೊತೆ ಎಲ್ಲಿ ಹೋಗ್ತೇವೆ, ಕೃಷ್ಣ ಲೋಕಕ್ಕೆ ಹೋಗ್ತೇವೆ. ಆದ ಕಾರಣ ಹರೇ ಕೃಷ್ಣ ಮಹಾಮಂತ್ರ ತುಂಬಾ ಇಂಪಾರ್ಟೆಂಟ್. ನಮ್ಮ ಇಡೀ ಆಧ್ಯಾತ್ಮಿಕ ಜೀವನದಲ್ಲಿ ಹರೇ ಕೃಷ್ಣ ಮಹಾಮಂತ್ರದ ಜಪ ತುಂಬಾ ತುಂಬಾ ಇಂಪಾರ್ಟೆಂಟು. ಅದನ್ನು ಯಾರು ಮರಿಬಾರದು, ಬಿಡಬಾರದು. ಖಂಡಿತವಾಗಿ ನಿತ್ಯವಾಗಿ ಆ ಶಬ್ದವನ್ನು ಕೇಳುದು, ಶ್ರವಣ ಮಾಡುವಂಥದ್ದು. ಹರೇ ಕೃಷ್ಣ ಮಹಾಮಂತ್ರದ ಶ್ರವಣ 16 ರೌಂಡು 20 ರೌಂಡ್ ಅಂತಲ್ಲ, ಎಷ್ಟಾಗ್ತದೋ ಅಷ್ಟು. ಒಂದು ಸಿಸ್ಟಮ್ ಆಗಿ 16 ರೌಂಡ್ ಅಂತ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ನಮ್ಮ ಪ್ರಯತ್ನ ಇರಬೇಕು. ಯಾಕಂತ ಹೇಳಿದ್ರೆ ನಮ್ಮ ಕಲಿಯುಗದಲ್ಲಿ ಜನರಿಗೆ ಆಗುದಿಲ್ಲ ಅಂತ ಹೇಳೋ ದೃಷ್ಟಿಕೋನದಿಂದ ಹಾಗೆ ತಂದಿದ್ದಾರೆ. ಯಾರಿಗೆ? ಮುಖ್ಯವಾಗಿ ಪಾಶ್ಚಾತ್ಯ ದೇಶದವರಿಗೆ. ಹಾಗೆ ಅಂತ ಹೇಳಿ ನಾವೀಗೇನು ಪಾಶ್ಚಾತ್ಯ ದೇಶದವರಿಗಿಂತ ಗ್ರೇಟ್ ಏನಲ್ಲ. ಯಾಕಂದ್ರೆ ನಾವೆಲ್ಲ ಅವರ ಅನುಕರಣೆ ಮಾಡ್ತಾ ಮಾಡ್ತಾ ಏನಾಗಿದ್ದೇವೆ, ಅವರ ಹಾಗೆ ಆಗಿಬಿಟ್ಟಿದ್ದೇವೆ, ಅವರಿಗಿಂತ ಕೀಳು ಆಗಿಬಿಟ್ಟಿದ್ದೇವೆ. ಆದ ಕಾರಣ 16 ರೌಂಡ್ ಹೇಗಾದ್ರೂ ಬರಬೇಕು, ಅದೇ ಮಾಡ್ಲಿಕ್ಕೆ ಆಗ್ತಿಲ್ಲ. 16 ರೌಂಡ್ ಮಾಡಿ ಅದರಿಂದ ಮುಂದೆ ಬರಬೇಕು. ಅಂದ್ರೆ ನಿತ್ಯ ಇಡೀ ದಿವಸ ಜಪವನ್ನ ಮಾಡುವಂತಹ ಮನಸ್ಥಿತಿ ಹೃದಯದಲ್ಲಿ ಇರಬೇಕು. ಆದಷ್ಟು ಎಲ್ಲೆಲ್ಲಿ ಫ್ರೀ ಟೈಮ್ ಸಿಕ್ಕಿತ್ತು ಹರೇ ಕೃಷ್ಣ ಮಹಾಮಂತ್ರ ಬಾಯಲ್ಲಿ ಓಡ್ತಾ ಇರಬೇಕು, ಅದನ್ನು ಕೇಳುವಂತಹ ಪ್ರಯತ್ನ ಮಾಡ್ತಾ ಇರಬೇಕು. ಹಾಗೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಚಿತ್ತವು ಸಂಪೂರ್ಣವಾಗಿ ಹರೇ ಕೃಷ್ಣ ಮಹಾಮಂತ್ರವೇ ಇರುವಾಗ ಪಾಪ ಪುಣ್ಯ ಇಲ್ಲ ಅಲ್ಲಿ. ಯಾಕೆಂದ್ರೆ ಇದು ಭಗವಂತನ ಸ್ಮರಣೆ. ಖಂಡಿತವಾಗಿ ಭಗವಂತನ ಧಾಮ ಸಿಗ್ತದೆ. ಭಗವಂತನ ಧಾಮ ಸಿಗ್ಲೇಬೇಕು ಅಂತಿಲ್ಲ, ಎಲ್ಲಿ ಹೋದ್ರೂ ಕೂಡ ಭಗವಂತನ ಸ್ಮರಣೆ ಆಗುವಾಗ ಅದೇ ಧಾಮ ಆಗ್ತದೆ. ಈಗ ಒಂದು ಉದಾಹರಣೆ ಕೇಳ್ತೇನೆ, ಪ್ರಶ್ನೆ. ಹೆಣ್ಣು ಮಾಯೆಯ ಹೌದಾ ಅಲ್ವಾ? ಹೆಣ್ಣು ಮಾಯೆ ಹೌದಾ ಅಲ್ವಾ? ಹೌದು ಪ್ರಭು. ತಪ್ಪು. ಭಕ್ತಳಾಗಿದ್ರೆ ಮಾಯ ಅಲ್ಲ, ಕೃಷ್ಣ ಭಕ್ತರಾಗಿದ್ರೆ. ಆಯ್ತು, ಹೆಣ್ಣು ಬಿಡಿ. ಗಂಡು ಮಾಯೆ ಹೌದಾ ಅಲ್ವಾ? ಈಗೇನು ಯಾರು ಗಂಡು ಮಾತಾಜಿಗಳು ಮಾತಾಡುದಿಲ್ಲ, ಏನ್ ಕತೆ? ಅಲ್ವಾ ಪ್ರಭುಗಳೇ, ಹೇಳಿ. ಹರೇ ಕೃಷ್ಣ ಪ್ರಭು, ನಾನು ಇವತ್ತೇ ನಿತಾಯ್ ಸೋಯಿನ್ ಮಾತಾಜಿ ಲೆಕ್ಚರ್ ಇದು ಕೇಳಿದ್ದೆ. ಓಕೆ, ನೀವು ಅದಕ್ಕೆ ಸರಿಯಾಗಿ ಆ ಪ್ರಶ್ನೆಯನ್ನು ಕೇಳಿದ್ದೀರಾ. ಓಕೆ. ಅವ್ರು ಹೇಳ್ತಾರೆ ಹೆಣ್ಣು ನಿಜ ಅದು ಮಾಯನೆ, ಆದ್ರೆ ಕಾಮುಕನಾದ ಪುರುಷ ಅದಕ್ಕಿಂತ ಡೇಂಜರ್ ಅಂತೆ, ಅವನ ಸಂಗನೇ ಮಾಡ್ಲೇಬಾರ್ದು ಅಂತ ಹೇಳಿದ್ರು. ಮತ್ತೆ ಆದ್ರಿಂದ ಪುರುಷ ಯಾವಾಗ ಕಾಮುಕನಾಗಿರ್ತಾನೆ ಅಂತವನು ಬಹಳ ಡೇಂಜರ್. ಎಸ್ ಮಾತಾಜಿ, ಧನ್ಯವಾದಗಳು. ಸೊ ಈಗ ಗಂಡಸು ಮಾಯ ಹೌದಾ ಅಲ್ವಾ? ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಮೊಬೈಲ್ ಮಾಯ ಹೌದಾ ಅಲ್ವಾ? ಮೊಬೈಲ್ ಫೋನ್ ಹೌದಾ? ಭಕ್ತಿಗೆ ಯೂಸ್ ಮಾಡಿದ್ರೆ ಇಲ್ಲ. ಹರಿವು. ಸೊ ಇಲ್ಲಿ ಪ್ರಕೃತಿಯಲ್ಲಿ ಇರುವುದೆಲ್ಲವೂ ಮಾಯೆ, ಆದರೆ ಅದು ಭಗವಂತನ ಸೇವೆಗೆ ಹಾಗೆ ಮಾತಾಜಿ ಹೇಳಿದ ಹಾಗೆ ಮಾಡಿದ್ರೆ ಅದು ಯಾವುದೂ ಮಾಯ ಅಲ್ಲ. ಅಂದ್ರೆ ಮಾಯೆ ಅಂತ ಇರುವುದು ಯಾವುದರಲ್ಲಿ? ನಮ್ಮ ಮನಸ್ಸಿನಲ್ಲಿ, ಅದರ ಕಾರ್ಯದಲ್ಲಿ. ನಾವು ಅದನ್ನು ಯಾವುದಕ್ಕೆ ಉಪಯೋಗಿಸ್ತೇವೆ ಅಂತ ಹೇಳೋದ್ರಲ್ಲಿ ಇದೆ ಮಾಯೆ ಹೌದಾ ಅಲ್ವಾ ಅಂತ ಹೇಳಿ. ಆದ ಕಾರಣ ಶ್ರೀಲ ಪ್ರಭುಪಾದರು ಒಂದು ಉದಾಹರಣೆ ಇದೆ. ಅವರು ಪ್ರೀಚ್ ಮಾಡುವಾಗ ಅಮೆರಿಕಕ್ಕೆ ಹೋಗಿದ್ರಲ್ಲ, ಅಲ್ಲೆಲ್ಲ ಬ್ರಹ್ಮಚಾರಿಗಳೆಲ್ಲ ಹೇಳಿದ್ರಂತೆ ಇಲ್ಲೆಲ್ಲ ಕೆಲವು ಮಾತಾಜಿಗಳು ಬರ್ತಾರೆ, ನಮಗೆ ಆಗುದಿಲ್ಲ, ನಮಗೆ ಆಗುದಿಲ್ಲ, ಅವರನ್ನು ಸ್ವಲ್ಪ ದೂರ ಇರ್ಲಿಕ್ಕೆ ಹೇಳಿ. ಅವರ ಆಶ್ರಮ ಅಂದ್ರೆ ಮುಂಚೆ ಅಲ್ಲಿ ಮಾತೆಯರು ಕೂಡ ಇರ್ತಿದ್ರು, ಅವ್ರಿಗೂ ಒಂದು ಆಶ್ರಮ ಇರ್ತಿತ್ತು ಅಲ್ಲಿ. ಯಾಕಂದ್ರೆ ಆಗ ಇನಿಷಿಯಲ್ ಡೇಸ್, ಆಮೇಲೆ ಮದುವೆ ಮಾಡಿಸಿದ್ರು ಪ್ರಭುಪಾದರು. ಈಗ ನೋಡುವ ಪ್ರಭುಪಾದರು ಸನ್ಯಾಸಿ ಮದುವೆ ಮಾಡಿಸ್ಬೋದಾ? ಇಲ್ಲ.
ಅಕಸ್ಮಾತ್ ಈಗ ಮಾಡಿಸ್ಲಿಲ್ಲ ಅಂದ್ರೆ ಈಗ ಇಷ್ಟು ಡೆವಲಪ್ ಆಗ್ತಿತ್ತಾ? ಗಂಡ ಹೆಂಡತಿ ಇಬ್ರು ಹೋಗಿ, ಅವರ ಹೆಸರು ನನಗೆ ನೆನಪಿಲ್ಲ, ಆ ಎಲ್ಲಿಗೆ, ಲಂಡನ್ನಿಗೆ ಹೋಗಿ ಅಲ್ಲಿ ದೇವಸ್ಥಾನವನ್ನು ಶುರು ಮಾಡಿದ್ರು, ಹರೇ ಕೃಷ್ಣ ದೇವಸ್ಥಾನವನ್ನು ಶುರು ಮಾಡಿದ್ರು. ಆದ ಕಾರಣ ಶಿಲಪ್ರಭುಪಾದರು ಮಾಡಿದ್ದೆಲ್ಲ ನಮಗೆ ಭಾಗ್ಯವೇ. ಆಯ್ತಾ? ಹಾಗೆ ಹೇಳಿದ್ರು ಬ್ರಹ್ಮಚಾರಿಗಳೆಲ್ಲ. ಶಿಲಪ್ರಭುಪಾದರು ಹೇಳಂತೆ, ಆದ್ರೆ ನೀನು ಇಲ್ಲಿ ಇರ್ಲಿಕ್ಕೆ ಯೋಗ್ಯ ಅಲ್ಲ, ಹೋಗು, ನೀನು ಕಾಡಿಗೆ ಹೋಗು, ಆಮೇಲೆ 2 ದಿವಸದಲ್ಲಿ ವಾಪಸ್ ಬರ್ತೀಯ. ಅಂದ್ರೆ ಇಂದ್ರಿಯ ನಿಗ್ರಹ ಅಂತ ಹೇಳುವಂಥದ್ದು ಇಲ್ಲಿ ನಾವು ತುಂಬಾ ಕೇರ್ಫುಲ್ ಆಗಿ ಅರ್ಥ ಮಾಡಬೇಕು. ನಿಜವಾಗಿ ಇಂದ್ರಿಯ ನಿಗ್ರಹ ಆಗುದು ಯಾವಾಗ ಅಂತ ಹೇಳಿದ್ರೆ, ನಾವು ಸಂಪೂರ್ಣವಾಗಿ ಎಲ್ಲವನ್ನ ಕೃಷ್ಣನ ಮೇಲೆ ಭಾರ ಹಾಕಿ ಕೃಷ್ಣನೇ ಎಲ್ಲ ಅಂತ ಹೇಳಿ ಕೃಷ್ಣನಿಗೋಸ್ಕರ ಮಾಡುವಾಗ ನಿಧಾನವಾಗಿ ಚೇಂಜಸ್ ಆಗ್ತಾ ಹೋಗ್ತದೆ. ಆಗ ಮಾತಾಜಿ ಹೇಳಿದ ಹಾಗೆ ನಾವೆಲ್ಲರೂ ಕಾಮ ಅಂತ ಹೇಳೋದು ಗಂಡಿಗೂ ಇದೆ, ಹೆಣ್ಣಿಗೂ ಇದೆ. ಅದು ಒಂದು ಕೆಲವರಿಗೆ ಸ್ವಲ್ಪ ಜಾಸ್ತಿ, ಕೆಲವರಿಗೆ ಸ್ವಲ್ಪ ಕಮ್ಮಿ. ಅದು ಒಬ್ಬೊಬ್ಬ ವ್ಯಕ್ತಿಯ ಮೇಲೆ ಡಿಪೆಂಡೆಂಟ್. ಆದ ಕಾರಣ ನಾವು ಇದನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗ್ಬೇಕು. ನಾವು ಯಾವತ್ತು ಭಗವಂತನ ಸೇವೆಗೆ ಎಲ್ಲಾ ವಿಚಾರಗಳನ್ನ ನಿಯೋಜಿಸುವಂಥದ್ದ ಇಲ್ಲಿ ನಾವು ಕೇಳುವಂಥದ್ದು. ಅದನ್ನೇ ಯಜ್ಞ ಅಂತ ಹೇಳುವುದು. ಈ ಕಾರಣದಿಂದ ಅವನು ಮುಕ್ತನಾಗ್ತಾನೆ. ಹಾಗೆ ಅಟ್ಯಾಚ್ಮೆಂಟ್ ಇರುವುದಿಲ್ಲ. ಇಲ್ಲಾದ್ರೆ ಎಲ್ಲ ಅಟ್ಯಾಚ್ಮೆಂಟ್, ನನ್ನ ಮಗ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ದೇಶ, ಈ ರೀತಿಯಲ್ಲಿ ದೇಹಾತ್ಮ ಬುದ್ಧಿ ಕುಣಪೇ ತ್ರಿಧಾತುಕೆ. ಈ ದೇಹ ಆತ್ಮ ಬುದ್ಧಿ ಅಂತ ಹೇಳಿದ್ರೆ ನಾನೇ ಅಂತ ಹೇಳಿ ತಿಳ್ಕೊಳ್ಳುವುದು. ಯಾರನ್ನ? ನನ್ನ ಮಗ, ನನ್ನದಂದ್ರಿಂದ ನಾನೇ ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು, ನನ್ನ ದೇಶ ಅಂತ ಹೇಳಿ. ಅದು ಓಕೆ, ಅದೇ ಓಕೆ ಯಾವಾಗ? ಹೊರನೋಟಕ್ಕೆ ಓಕೆ, ಆದ್ರೆ ಒಳನೋಟಕ್ಕೆ ಇರಬೇಕು, ಇದು ಯಾವುದು ನನಗೆ ಸ್ವಂತ ಅಲ್ಲ, ಯಾವುದು ನಂದಲ್ಲ, ನಾನು ಬಾಡಿಗೆ ಮನುಷ್ಯ, ಇಲ್ಲಿ ಬಾಡಿಗೆ ಮನೆಯನ್ನು ಎಷ್ಟು ಚೆನ್ನಾಗಿ ಮಾಡಿ ಇಟ್ಕೋಬಹುದು, ಚೆನ್ನಾಗಿ ಇಟ್ಕೊಳ್ಬೇಕು. ಹಾಗೆ ಅಂತ ಹೇಳಿ ಅದಕ್ಕೆ ಹೆಚ್ಚು ಇನ್ವೆಸ್ಟ್ ಮಾಡ್ತಾರ? ಬಾಡಿಗೆ ಮನೆಯಲ್ಲಿ ವಾಸ್ತು ಸರಿ ಇಲ್ಲ ಅಂತ ಹೇಳಿ ದೇವರ ಕೋಣೆ ಕಟ್ಟುದು, ಅಥವಾ ಬಾಡಿಗೆ ಮನೆಯಲ್ಲಿ ಸರಿ ಇಲ್ಲ ಅಂತ ಹೇಳಿ ಏನೋ ಮಾಡೋದು, ಹಣ ಹಾಕಿ ಏನೋ ಒಂದು ತ್ರಿಕೋನ ಹಾಕಿ ತಂದು ಅಂಟಿಸುದಲ್ಲ. ತ್ರಿಕೋನ ಹಾಕಿ ಅಂಟಿಸುದಂದ್ರೆ ಅರ್ಥ ಆಯ್ತಾ? ಪಿರಮಿಡ್ ಅಂಟಿಸುದು ಮಾಡ್ತಾರೆ ಎಲ್ರು. ಆ ರೀತಿಯಲ್ಲಿ ಅಲ್ಲ. ಇಡೀ ವಾಸ್ತು ಸರಿ ಇಲ್ಲ ನಾನು ಹೋದ ಬಾಡಿಗೆ ಮನೆಯಲ್ಲಿ ಅಂತ ಹೇಳಿ ಬಾಡಿಗೆ ಮನೆ ಚೇಂಜ್ ಮಾಡ್ಯಾರು ವಿನಃ ಬಾಡಿಗೆ ಮನೆಯಲ್ಲಿ ಯಾರು ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಅದೇ ರೀತಿಯಲ್ಲಿ ನಮಗೆ ಇದು ಬಾಡಿಗೆ ಮನೆ, ನಾವಿಲ್ಲಿ ಯಾಕೆ ಸುಮ್ಮನೆ ವ್ಯಥಾ ಇನ್ವೆಸ್ಟ್ ಮಾಡುವಂಥದ್ದು? ಸೊ ನಮ್ಮ ನಿಜವಾದ ಇನ್ವೆಸ್ಟ್ಮೆಂಟ್ ಏನಿರಬೇಕು? ನಿಜವಾದ ಮನೆಗೆ ಹೋಗ್ಲಿಕ್ಕೆ, ಆ ಮನೆಗೆ ಹೋಗುವ ಇನ್ವೆಸ್ಟ್ಮೆಂಟ್ ಹೇಗೆ ಅಂತ ಹೇಳಿದ್ರೆ, ಈ ಪ್ರವೃತ್ತಿ ಅದು ಕೃಷ್ಣನ ಕೆಲಸ, ಕೃಷ್ಣ ಕೊಟ್ಟ ಕೆಲಸ. ಕೃಷ್ಣ ಎಲ್ಲರನ್ನ ನನ್ನ ಕಡೆ ಕರ್ಕೊಂಡು ಭಾಗ ಅಂತ ಹೇಳಿದ್ದಾರೆ, ಅದು ಆಚಾರ್ಯರು ನಮಗೆ ತಿಳಿಸಿದ್ದಾರೆ. ಆದ ಕಾರಣ ನಾವು ಆ ಕಾರ್ಯದಲ್ಲಿ ಪ್ರವೃತ್ತಿ ಎಷ್ಟಾಗ್ತೇವೆ ಅಷ್ಟು ಒಳ್ಳೆಯದು ನಮಗೆ. ಏಕೆಂದರೆ ಆದುದರಿಂದ ಅವನು ಏನು ಮಾಡಿದರೂ ಆದಿ ವಿಷ್ಣುವಾದ ಕೃಷ್ಣನಿಗಾಗಿಯೇ ಮಾಡುತ್ತಾನೆ. ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಆದುದರಿಂದ ವಿಶಿಷ್ಟ ಅರ್ಥದಲ್ಲಿ ಆತನ ಕರ್ಮಗಳೆಲ್ಲವೂ ಯಜ್ಞಗಳೇ. ಅದ್ಭುತ. ಅಂಥ ಭಕ್ತನ, ಎಲ್ಲವೂ ಕೃಷ್ಣನಿಗಾಗಿಯೇ ಮಾಡುವ ಭಕ್ತನ ಎಲ್ಲಾ ಕರ್ಮಗಳು ಯಜ್ಞವೇ. ಯಜ್ಞ ಅಂತ ಹೇಳಿದರೆ ಕೃಷ್ಣನಿಗಾಗುವ ಕೆಲಸ, ಮಾಡುವ ಕೆಲಸವೇ ಯಜ್ಞ. ಏಕೆಂದರೆ ಯಜ್ಞಗಳ ಉದ್ದೇಶ ಪರಮ ಪುರುಷನಾದ ವಿಷ್ಣುವನ್ನು, ಕೃಷ್ಣನನ್ನು ತೃಪ್ತಿಗೊಳಿಸುವುದು. ಇಂತಹ ಕರ್ಮದ ಪರಿಣಾಮವಾದ ಎಲ್ಲ ಪ್ರಕ್ರಿಯೆಗಳು ಆಧ್ಯಾತ್ಮದಲ್ಲಿ ಸೇರಿ ಹೋಗುತ್ತದೆ. ಒಂದಾಗ್ತದೆ. ಯಾವುದರಲ್ಲಿ ಒಂದಾಗ್ತದೆ? ಯೋಜನೆಯಲ್ಲಿ ಒಂದಾಗ್ತೇವೆ ನಾವು, ಕೃಷ್ಣನ ಯೋಜನೆಯಲ್ಲಿ ಒಂದಾಗ್ತೇವೆ. ನಮ್ಮ ಯೋಜನೆ ಬೇರೆ, ಕೃಷ್ಣನ ಯೋಜನೆ ಬೇರೆ, ಅಂದ್ರೆ ದ್ವಂದ್ವ. ನಾವೆಲ್ಲರೂ ಆ ದ್ವಂದ್ವದಿಂದಲೇ ಹೊರಗೆ ಬಂದಿದ್ದೇವೆ. ಎಲ್ಲಿ ಬಂದಿದ್ದೇವೆ? ಕೃಷ್ಣನಿಂದ ಹೊರಗೆ ಬಂದು ಇಲ್ಲಿ ಸಂಕಟ ಪಡಿತಾ ಇದ್ದೇವೆ. ಅದಕ್ಕೆ ಹೇಳ್ತಾರೆ ಭಯ ದ್ವಿತೀಯ ಅಭಿನಿವೇಶ ಸತ್ಯಾತ್ ಈಶಾದ್ ಅಪೇತಸ್ಯ ವಿಪರ್ಯಯೋ ಸ್ಮೃತಿ. ನಮ್ಮ ಸ್ಮೃತಿ ಭಗವಂತನಿಂದ ಹೊರಗೆ ಬಂದು ನಾನೇ ಭಗವಂತ ಅಂತ ಹೇಳುವಂತ ವ್ಯಕ್ತಿಗಳಾದ ಕಾರಣ ನಮಗೆ ದ್ವಂದ್ವ ಇದೆ. ನಿಜವಾದ ಭಗವಂತನೇ ಪರಮೋತ್ತಮ ಅಂತ ಹೇಳುವುದಕ್ಕೆ ನಾವು ಒಪ್ಲಿಕ್ಕೆ ರೆಡಿ ಇಲ್ಲ. ಆದ ಕಾರಣ ನಾವು ಉದ್ದೇಶದಲ್ಲಿ ಸೇರಿ ಹೋಗ್ತಾ ಇಲ್ಲ, ಭಗವಂತನ ಉದ್ದೇಶದಲ್ಲಿ. ಆದ ಕಾರಣ ಆ ಮನುಷ್ಯನಿಗೆ ಐಹಿಕ ಪರಿಣಾಮಗಳ ತೊಂದರೆ ಇಲ್ಲ. ಯಾವ ಮನುಷ್ಯನಿಗೆ? ಭಕ್ತನಾಗಿ ಭಗವಂತನ ಉದ್ದೇಶದಲ್ಲಿ ಸೇರುವಂತಹ ಭಕ್ತನಾಗಿ. ನಾವೆಲ್ಲರೂ ಭಗವಂತನ ಭಕ್ತರ ಉದ್ದೇಶ, ಭಗವಂತನ ಉದ್ದೇಶ. ಉದಾಹರಣೆಗೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ 4 ವಿಚಾರ. ಶ್ರೀಲ ಪ್ರಭುಪಾದರು ಹೇಳ್ತಾರೆ 4 ವಿಚಾರ ಹೇಳ್ತಾರೆ. ನನ್ನ ಗುರುಗಳು ಯಾವತ್ತೂ ಹೇಳುವಂತ ವಿಚಾರ ಈ 4 ಇಂಪಾರ್ಟೆಂಟು. 4 ನಾವು ತಗೊಳ್ಬೇಕು. ಫಸ್ಟಿಗೆ ಏನ್ ಮಾಡಿದ್ರು ಅಂದ್ರೆ, ಅವರು ಹರೇ ಕೃಷ್ಣ ಮಹಾಮಂತ್ರ ಇದನ್ನೆಲ್ಲ ಫೇಮಸ್ ಮಾಡಿದ್ರು. ಅಂದ್ರೆ ಹೋಗಿ ಎಲ್ಲ ಕಡೆ ನಾಮವನ್ನ ಪ್ರಚಾರ ಮಾಡಿದ್ರು. ಆಮೇಲೆ ಏನ್ ಮಾಡಿದ್ರು? ನಾಮವನ್ನು ಪ್ರಚಾರ ಮಾಡಿದ ಮೇಲೆ ಆ ನಾಮದಲ್ಲಿ ಎಲ್ಲರಿಗೂ ರುಚಿ ಸಿಗುವಾಗ ಅವರಿಗೆ ದೀಕ್ಷೆ ಕೊಟ್ರು. 2ನೇದ್ದು, ದೀಕ್ಷೆ ಕೊಟ್ಟಾದ ಮೇಲೆ ಏನ್ ಮಾಡಿದ್ರು? ದೇವಸ್ಥಾನವನ್ನ ಕಟ್ಟಿದ್ರು, ಭಗವಂತನ ಧಾಮವನ್ನ ಕಟ್ಟಿದ್ರು.
ಅಲ್ಲಲ್ಲಿ ಎಲ್ಲೆಲ್ಲಿ ನ್ಯೂ ವೃಂದಾವನ ಧಾಮ, ನ್ಯೂ ಜಗನ್ನಾಥ ಧಾಮ, ಎಲ್ಲ ಕಡೆ ಕೂಡ ಭಗವಂತನ ಧಾಮವನ್ನ ಹೊಸ ಹೊಸ ಧಾಮಗಳನ್ನ ಕಟ್ಟಿದ್ರು. ಅಂದ್ರೆ ಅದನ್ನ ರೆಪ್ಲಿಕೇಟ್ ಮಾಡಿದ್ರು. ಆಮೇಲೆ ನಾಲ್ಕನೇದು ಏನ್ ಮಾಡಿದ್ರು, ಎಲ್ಲರಿಗೂ ಕೂಡ ವರ್ಣಾಶ್ರಮವನ್ನ ಫಾಲೋ ಮಾಡಿ ಮೇಲೆ ಬರಬೇಕು ಅಂತ ಹೇಳಿದ್ರು. ಎಲ್ಲರಿಗೂ ವರ್ಣಾಶ್ರಮವನ್ನ ಫಾಲೋ ಮಾಡಬೇಕು. ಫಾಲೋ ಮಾಡ್ತಾ ಮಾಡ್ತಾ ದೈವರ ಭಗವಂತನನ್ನ ಸೆಂಟರ್ನ ಇಟ್ಕೊಳ್ಬೇಕು. ಆ ರೀತಿಯಲ್ಲಿ ನಿಮ್ಮ ಆಚರಣೆ ಇರಬೇಕು ಅಂತ ಹೇಳಿದ್ರು. ಈ 4 ರೀತಿಯ ವಿಚಾರಗಳನ್ನು, ಈ 4 ಕೂಡ ಶ್ರೀಲ ಪ್ರಭುಪಾದರು ಮಾಡಿ ತೋರಿಸಿದ್ದಾರೆ. ಶ್ರೀಲ ಪ್ರಭುಪಾದರು ಹರೇ ಕೃಷ್ಣ ಮಹಾಮಂತ್ರವನ್ನ ಫೇಮಸ್ ಮಾಡಿದ್ರು, ನಮಗೆಲ್ಲರಿಗೂ ಗೊತ್ತುಂಟು. ಆಮೇಲೆ ದೀಕ್ಷೆ ಕೊಟ್ಟರು, ಎಲ್ಲರಿಗೂ ಗೊತ್ತುಂಟು. ಆಮೇಲೆ ಏನ್ ಮಾಡಿದ್ರು, ಎಷ್ಟು ಟೆಂಪಲ್ ಕಟ್ಟಿದ್ರು ಶ್ರೀಲ ಪ್ರಭುಪಾದರು? ಯಾರಿಗಾದ್ರೂ ನೆನಪಿದ್ಯಾ? 108 ಪ್ರಭು. 108 ದೇವಸ್ಥಾನ ಕಟ್ಟಿದ್ರು. ಅದು ಅಷ್ಟೇ ಮಾಡಿದಾರಾ? ಇಲ್ಲ, ಇನ್ನೊಂದು ವಿಚಾರ ಮಾಡಿದ್ದಾರೆ. ನಾವು ಅದನ್ನು ಮನಸ್ಸಲ್ಲೇ ಇಟ್ಕೊಡ್ತಾ ಇಲ್ಲ, ಯಾರಿಗೂ ಗೊತ್ತಿಲ್ಲ, ನಾವು ಅನ್ಕೊಳ್ಳೋದು ಅಗತ್ಯ ಇಲ್ಲ ಇದು. ಈಗ ಕೆಲವರಿಗೆ ಅಗತ್ಯ ಅಂತ ಕಾಣ್ತಾ ಉಂಟು ನಮಗೆಲ್ಲರಿಗೂ. ಯಾಕೆ ಅಂತ ಹೇಳಿದ್ರೆ ಗ್ಯಾಸ್ ಉಂಟಾ ಇಲ್ವಾ ಅಂತ ಡೌಟ್ ಬರ್ತಾ ಇದೆ ನಮಗೆ, ಪೆಟ್ರೋಲ್ ಖಾಲಿ ಆಗ್ತಿದೆಯಂತೆ ಅಂತ ಹೇಳಿ. ಆಮೇಲೆ ಗವರ್ಮೆಂಟ್ ಇಂದ ಮೆಸೇಜ್ ಬರ್ತಿದೆ, ಇಲ್ಲ ಹೆದರಬೇಡಿ ಹೆದರಬೇಡಿ ಅಂತ. ಹೌದಾ? ಎಲ್ರಿಗೂ ಬಂತ ಮೆಸೇಜು? ಎಲ್ರಿಗೂ ಮೆಸೇಜ್ ಬಂತ? ನಂಗಂತೂ ಬಂತು. ಹೆದರ್ಬೇಡಿ, ಎಲ್ರು ಊಹಾಪೋಹ ಗ್ಯಾಸ್ ಬರುದಿಲ್ಲ ಅಂತ ಹೇಳ್ತಿದ್ದಾರೆ, ಆದ್ರೆ ಏನು ಭಯ ಪಡಬೇಡಿ, ನಮ್ಮ ಭಾರತದಲ್ಲಿ ಬೇಕಾದಷ್ಟು ಸ್ಟಾಕ್ ಇದೆ ಅಂತ ಹೇಳಿದ್ದಾರೆ. ಹೌದಾ? ಯಾರಿಗೂ ಬಂದಿಲ್ಲ ಮೆಸೇಜ್? ಮೇ ಬಿ ಸೂನ್ ಬರಬಹುದು. ಅಂದ್ರೆ ಯಾವುದು ಯಾವುದು ಲಾಸ್ಟ್ ಇದೆ? ಯಾವುದು ಲಾಸ್ಟ್ ಇದೆ? ಯಾವುದು ಹೇಳಿ? ಯಾವುದು ಮೆಸೇಜ್ ಬಂದಿಲ್ಲ ಪ್ರಭು. ಮೆಸೇಜ್ ಅಲ್ಲ, ಶ್ರೀಲ ಪ್ರಭುಪಾದರ ಲಾಸ್ಟ್ ಮೂವ್ಮೆಂಟ್ ಯಾವುದು? ಅವರು ಮೊದಲನೇ ಮೂಮೆಂಟ್ ಎಲ್ಲರಿಗೂ ಪ್ರಸಾದ ಹಂಚಿದ್ದು ಅಂತ ಅನ್ಕೊಂಡೆ ಪ್ರಭು ನಾನು. ಪ್ರಸಾದ ಹಂಚುದಾಗ್ಲಿ, ಅದೆಲ್ಲ ಒಂದರಲ್ಲೇ ಬಂತು. ಹರಿನಾಮವನ್ನ ಫೇಮಸ್ ಮಾಡುವಂಥದ್ದು. ಆಮೇಲೆ ಎರಡನೆಯದ್ದು ದೀಕ್ಷೆ ಕೊಡುವಂಥದ್ದು. ಮೂರನೆಯದ್ದು ದೇವಸ್ಥಾನ ಕಟ್ಟುವಂಥದ್ದು. ನಾಲ್ಕನೆಯದ್ದು ಏನು? ವರ್ಣಾಶ್ರಮದಿಂದ ಮೇಲೆ. ವರ್ಣಾಶ್ರಮವನ್ನು ಮಾಡುದು. ಅದಕ್ಕೆ ಏನು, ವರ್ಣಾಶ್ರಮ ಎಲ್ಲಿ ಮಾಡ್ಲಿಕ್ಕೆ ಆಗ್ತದೆ? ಹಳ್ಳಿಗಳಲ್ಲಿ. ಅವರು ಫಾರ್ಮ್ ಕಮ್ಯುನಿಟಿ ಎಷ್ಟು ಮಾಡಿದ್ದಾರೆ ಗೊತ್ತಾ? ನ್ಯೂ ವೃಂದಾವನ ಫಾರ್ಮ್ ಕಮ್ಯುನಿಟಿ, ಅದು ಎಷ್ಟು ದೊಡ್ಡ ಫಾರ್ಮ್ ಕಮ್ಯುನಿಟಿ ಮಾಡಿದ್ದಾರೆ ಅಂದ್ರೆ ಶ್ರೀಲ ಪ್ರಭುಪಾದರು ಎಲ್ಲವನ್ನ ಎಕ್ಸಾಂಪಲ್ ತೋರಿಸಿ ಹೋಗಿದ್ದಾರೆ. ಎಲ್ಲ ಹೇಗೆ ಒಬ್ಬ ಭಕ್ತ ಹೇಗೆ ಜೀವನ ಮಾಡಬೇಕು ಅಂತ ಹೇಳಿದ್ದಾರೆ ಶ್ರೀಲ ಪ್ರಭುಪಾದರು. ಸಿಟಿಯಲ್ಲಿ ಇರುವವರು ಪ್ರಚಾರಕ್ಕೋಸ್ಕರ ಮಾತ್ರ ಇರಿ ಅಂತ ಹೇಳಿದ್ದಾರೆ ಶ್ರೀಲ ಪ್ರಭುಪಾದರು. ಆದ್ರೆ ನಾವು ಯಾರು ಅಲ್ಲ, ನಾನು ಅಲ್ಲ, ಹೆಚ್ಚಿನವರಲ್ಲ. ನಾವೆಲ್ಲ ಇಲ್ಲಿ ಇರುವುದು ಯಾಕೆ? ನಮ್ಮ ಹೊಟ್ಟೆಪಾಡಿಗೋಸ್ಕರ. ಏನೇ ಇರಲಿ, ಅದು ನಾವು ಹೀಗೆ ಹೇಳಿ ಏನು ಪ್ರಯೋಜನ ಇಲ್ಲ, ಮಾತಾಡಿ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ಕಷ್ಟದಲ್ಲೇ ಇರುವಂಥವ್ರು. ಏನೇ ಇರಲಿ, ನಾವು ಮುಂಚೆ ಹೇಳಿದ ಹಾಗೆ ಈ ಭಾವವನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈ 4 ಕೂಡ, ಆ 4 ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ, 4 ಸಪೋರ್ಟ್ ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಭಗವಂತನ ಉದ್ದೇಶಕ್ಕೆ, ಭಗವಂತನ ಭಕ್ತರ ಉದ್ದೇಶಕ್ಕೆ ಸಾಥ್ ಕೊಟ್ಟಾಗೆ ಆಗ್ತದೆ. ಸಾಥ್ ಕೊಟ್ಟುದು ಅಂತ ಹೇಳಿದ್ರೆ ಹೇಗೆ ಕನ್ನಡದಲ್ಲಿ? ಹಿಂದಿಯಲ್ಲಿ ಸಾಥ್ ಕೊಡೋದು ಅಂತ ಹೇಳಿದ್ರೆ ಒಟ್ಟೊಟ್ಟಿಗೆ ಕೈ ಸೇರಿಸ್ಕೊಡೋದು ಅಂತಲ್ವಾ? ಕೈ ಸೇರಿಸುವುದು, ಕೈಗೂಡುದು ಅಂದ್ರೆ ಕೈ ಜೊತೆ ಕೊಡುದು, ಅವರ ಜೊತೆ ಸೇರುವಂಥದ್ದು. ಯಾವ್ದಾದ್ರು ಒಂದು ಇಲ್ಲ ಅಂತ ಹೇಳಿದ್ರೆ ನಾವು ಜೊತೆ ಸೇರ್ತಾ ಇಲ್ಲ ಅಂತ ಅರ್ಥ. ನಂದೇ ಬೇರೆ, ನಾನೇ ಬೇರೆ. ಶ್ರೀಲ ಪ್ರಭುಪಾದರು ಹಾಗೆ ಹೇಳಿದ್ದಾರೆ, ಆದ್ರೆ ನಂದು ಬೇರೆ, ನನಗೆ ಅಷ್ಟಿಷ್ಟ ಇಲ್ಲ ಅದು ಅಂತ ಹೇಳಿದಾಗ ಅರ್ಥ. ಅದು ಶೋಚನೀಯ. ಮುಂದೆ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ, ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಇವತ್ತಿದು ಕಂಪ್ಲೀಟ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ನೀವು ಈ ಶ್ಲೋಕವನ್ನ ಕೇಳಿರ್ತೀರಿ ಎಲ್ಲರೂ. ಊಟ ಮಾಡೋಕ್ಕಿಂತ ಮುಂಚೆ ಕೆಲವರು ಹೇಳ್ತಾರೆ, ಅಲ್ಲ? ಕೇಳಿದೀರಾ? ಹೌದು ಪ್ರಭು. ಸನಾತನ ಧರ್ಮದಲ್ಲಿ ಊಟ ಮಾಡೋಕ್ಕಿಂತ ಮುಂಚೆ ಕೆಲವು ಆಶ್ರಮಗಳಲ್ಲೆಲ್ಲ ಹೇಳ್ತಾರೆ, ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ ಅಂತ ಹೇಳಿ. ಏನೇ ಇರ್ಲಿ, ಇವತ್ತು ಓದೋಣ, ಎಷ್ಟು ಅರ್ಥ ಆಗತ್ತೆ ಅಷ್ಟು. ಆಮೇಲೆ ಚರ್ಚೆ ನಾಳೆ ಮಾಡೋಣ. ಅನುವಾದ. ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ಮಗ್ನನಾದ ಮನುಷ್ಯನು ನಿಶ್ಚಯವಾಗಿಯೂ ಆ ಭಗವದ್ಧಾಮವನ್ನು ಸೇರುತ್ತಾನೆ. ಏಕೆಂದರೆ ಅವನು ಆಧ್ಯಾತ್ಮಿಕ ಕಾರ್ಯಗಳಿಗೆ ಸಂಪೂರ್ಣವಾಗಿ ಅರ್ಪಿತನಾಗಿರುತ್ತಾನೆ. ಇಂತಹ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಆಹುತಿಯು ಪರಾತ್ಪರವಾದದ್ದು ಮತ್ತು ಅರ್ಪಣವು ಇದೇ ಆಧ್ಯಾತ್ಮಿಕ ಸ್ವಭಾವದ್ದು. ಸ್ವಲ್ಪ ಅರ್ಥ ಆಗೋದು ಕಷ್ಟ, ಆದರೆ ನಾಳೆ ನಾವು ಇನ್ನೂ ಚೆನ್ನಾಗಿ
ಇನ್ನೊಂದ್ಸಲ ಓದಿ ಅರ್ಥ ಮಾಡ್ಕೊಲಿಕ್ಕೆ ಪ್ರಯತ್ನ ಪಡೋಣ. ಭಾವಾರ್ಥ ಯಾರಾದ್ರೂ ಓದ್ತೀರಾ? ನಾನೇ ಓದ್ತಾ ಇದ್ದೀನಿ, ಓದೋದು ಮಾತ್ರ. ಹರೇ ಕೃಷ್ಣ ಪ್ರಭು. ಎಸ್ ಮಾತಾಜಿ, ಓದಿ. ಭಾಗ್ಯಂ ಕೃಷ್ಣ ಲಕ್ಷ್ಮಿ ಮಾತಾಜಿ, ನಿಧಾನಕ್ಕೆ ಕೃಷ್ಣ ಓದಿ, ಅರ್ಜೆಂಟ್ ಇಲ್ಲ. ಓಕೆ ಪ್ರಭು. ಕೃಷ್ಣ ಪ್ರಜ್ಞೆಯಿಂದ ಕೂಡಿದ ಕಾರ್ಯ ಚಟುವಟಿಕೆಗಳು ಮನುಷ್ಯನನ್ನು ಕಡೆಗೆ ಹೇಗೆ ಆಧ್ಯಾತ್ಮಿಕ ಗುರಿಗೆ ಕೊಂಡೊಯ್ಯಬಹುದು ಎನ್ನುವುದನ್ನು ಇಲ್ಲಿ ಬಣ್ಣಿಸಿದೆ. ಕೃಷ್ಣ ಪ್ರಜ್ಞೆಯಲ್ಲಿ ಹಲವಾರು ಚಟುವಟಿಕೆಗಳಿವೆ. ಅವೆಲ್ಲವನ್ನು ಮುಂದಿನ ಶ್ಲೋಕಗಳಲ್ಲಿ ವರ್ಣಿಸಿದೆ. ಇಲ್ಲಿ ಕೃಷ್ಣ ಪ್ರಜ್ಞೆಯ ತತ್ವವನ್ನು ಮಾತ್ರ ವರ್ಣಿಸಿದೆ. ಭೌತಿಕ ಕಲ್ಮಶದಲ್ಲಿ ಸಿಕ್ಕಿಕೊಂಡಿರುವ ಬದ್ಧಾತ್ಮನು ಖಂಡಿತವಾಗಿಯೂ ಭೌತಿಕ ವಾತಾವರಣದಲ್ಲಿ ಕರ್ಮ ಮಾಡುತ್ತಾನೆ. ಆದರೂ ಅವನು ಇಂತಹ ಆವರಣದಿಂದ ಹೊರಬರಬೇಕಾಗಿದೆ. ಭೌತಿಕ ಆವರಣದಿಂದ ಬರುವ ಪ್ರಕ್ರಿಯೆಯೇ ಕೃಷ್ಣ ಪ್ರಜ್ಞೆ. ಉದಾಹರಣೆಗೆ, ಹಾಲಿನ ಉತ್ಪನ್ನಗಳನ್ನು ಹೆಚ್ಚಾಗಿ ಸೇವಿಸಿ ಅಜೀರ್ಣದಿಂದ ನರಳುತ್ತಿರುವ ರೋಗಿಗೆ ಹಾಲಿನ ಮತ್ತೊಂದು ಉತ್ಪನ್ನವಾದ ಮೊಸರಿನಿಂದ ಗುಣವಾಗುತ್ತದೆ. ಇಲ್ಲಿ ಗೀತೆಯು ಹೇಳುವಂತೆ ಐಹಿಕದಲ್ಲಿ ಮೈಮರೆತ ಬದ್ಧಾತ್ಮಕ್ಕೆ ಕೃಷ್ಣ ಪ್ರಜ್ಞೆಯಿಂದ ಗುಣವಾಗಬಹುದು. ಈ ಪ್ರಕ್ರಿಯೆಗೆ ಯಜ್ಞ ಎಂದು ಹೆಸರು. ಹೀಗೆಂದರೆ ವಿಷ್ಣು ಅಥವಾ ಕೃಷ್ಣನ ತೃಪ್ತಿಗಾಗಿಯೇ ಮಾಡುವ ಕಾರ್ಯಗಳು. ಐಹಿಕ ಜಗತ್ತಿನ ಚಟುವಟಿಕೆಗಳನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ವಿಷ್ಣುವಿಗಾಗಿ ಮಾತ್ರವೇ ಮಾಡಿದಷ್ಟು ಸಮಾಧಿ ಅಥವಾ ಸಂಪೂರ್ಣ ಲೀನತೆಯಿಂದಾಗಿ ವಾತಾವರಣವು ಆಧ್ಯಾತ್ಮಿಕವಾಗುತ್ತದೆ. ಬ್ರಹ್ಮ ಎನ್ನುವ ಪದಕ್ಕೆ ಆಧ್ಯಾತ್ಮಿಕ ಎಂದು ಅರ್ಥ. ಭಗವಂತನು ಆಧ್ಯಾತ್ಮಿಕನು. ಅವನ ಅಲೌಕಿಕ ಶರೀರದ ಕಿರಣಗಳನ್ನು ಬ್ರಹ್ಮಜ್ಯೋತಿ ಎಂದು ಕರೆಯುತ್ತಾರೆ. ಅಸ್ತಿತ್ವದಲ್ಲಿರುವುದೆಲ್ಲ ಬ್ರಹ್ಮಜ್ಯೋತಿಯಲ್ಲಿ ನೆಲೆಗೊಂಡಿದೆ. ಆದರೆ ಮಾಯೆ ಅಥವಾ ಇಂದ್ರಿಯ ತೃಪ್ತಿಯು ಈ ಜ್ಯೋತಿಯನ್ನು ಮುಸುಕಿದಾಗ ಅದಕ್ಕೆ ಐಹಿಕವೆಂದು ಹೆಸರು. ಕೃಷ್ಣ ಪ್ರಜ್ಞೆಯು ತತ್ಕ್ಷಣವೇ ಈ ಮುಸುಕನ್ನು ಕಿತ್ತು ಹಾಕಬಲ್ಲದು. ಹೀಗೆ ಕೃಷ್ಣ ಪ್ರಜ್ಞೆಗಾಗಿಯೇ ಅರ್ಪಿಸಿದ್ದು. ಈ ಅರ್ಪಣೆಯನ್ನು ಆಹುತಿಯಾಗಿ ಸ್ವೀಕರಿಸುವ ಪ್ರತಿನಿಧಿ, ಆಹುತಿಗೊಳ್ಳುವ ಪ್ರಕ್ರಿಯೆ, ಅರ್ಪಿಸುವವನು, ಅದರ ಫಲ ಎಲ್ಲ ಸೇರಿ ಬ್ರಹ್ಮನ್ ಅಥವಾ ಪರಮ ಸತ್ಯ ಎನಿಸುತ್ತದೆ. ಪರಮ ಸತ್ಯವನ್ನು ಮಾಯೆಯು ಮುಸುಕಿದಾಗ ಅದಕ್ಕೆ ಜಡವಸ್ತುವೆಂದು ಹೆಸರು. ಪರಮ ಸತ್ಯಕ್ಕಾಗಿ ಜೊತೆಗೂಡಿಸಿದ ಜಡವಸ್ತುವು ತನ್ನ ಆಧ್ಯಾತ್ಮಿಕ ಗುಣವನ್ನು ಮರಳಿ ಪಡೆಯುತ್ತದೆ. ಮಾಯಾ ಪ್ರಜ್ಞೆಯನ್ನು ಬ್ರಹ್ಮನ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯೇ ಕೃಷ್ಣ ಪ್ರಜ್ಞೆ. ಮನಸ್ಸು ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ತಲ್ಲೀನವಾದಾಗ ಅದು ಸಮಾಧಿಯಲ್ಲಿದೆ ಎನ್ನುತ್ತಾರೆ. ಇಂತಹ ದಿವ್ಯ ಪ್ರಜ್ಞೆಯಲ್ಲಿ ಮಾಡಿದ ಯಾವುದೇ ಕಾರ್ಯಕ್ಕೆ ಯಜ್ಞ ಎಂದು ಹೆಸರು. ಆಧ್ಯಾತ್ಮಿಕ ಪ್ರಜ್ಞೆಯ ಈ ಸ್ಥಿತಿಯಲ್ಲಿ ಅರ್ಪಿಸಿದವನು ಅರ್ಪಣೆ, ಆಹುತಿ ತೆಗೆದುಕೊಳ್ಳುವುದು ಕರ್ತೃ ಅಥವಾ ಯಜಮಾನ. ಯಜ್ಞದ ಪರಮ ಫಲ ಎನ್ನುವ ಪರಾತ್ಪರ ಪರಬ್ರಹ್ಮನಲ್ಲಿ ಒಂದಾಗುತ್ತದೆ. ಇದು ಕೃಷ್ಣ ಪ್ರಜ್ಞೆಯ ರೀತಿ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಮಾತಾಜಿ, ಹರೇ ಕೃಷ್ಣ. ಸರಿ, ಧನ್ಯವಾದ ಮಾತಾಜಿ. ಇಲ್ಲಿ ನೋಡಿ, ಈ ಸೆಂಟೆನ್ಸ್ ಅಲ್ಲಿ ಇಲ್ಲಿ ಬಂತು ಮಾಯಾ ಪ್ರಜ್ಞೆಯನ್ನು ಕೃಷ್ಣ ಪ್ರಜ್ಞೆಯಾಗಿ ಪರಿವರ್ತನೆ. ಅಂದ್ರೆ ಈ ಪ್ರಜ್ಞೆಯನ್ನ ಮಾಯೆ ಅಂತ ಹೇಳುವಂಥದ್ದು, ಆ ವಸ್ತು ಮಾಯೆ ಅಲ್ಲ, ಪ್ರಜ್ಞೆಯನ್ನ ಮಾಯೆ ಅಂತ ಹೇಳುವಂಥದ್ದು. ನಮ್ಮ ಮನಸ್ಸಿನಲ್ಲಿರುವ ಥಾಟ್ಸ್ ಇದೆಯಲ್ಲ, ಯೋಚನೆ ಇದೆಯಲ್ಲ, ಅದೇ ಮಾಯೆ. ಅದನ್ನ ಬದಲಾವಣೆ ಮಾಡಿದ್ರೆ ವಸ್ತು ನಮಗೆ ಮಾಯೆಯಾಗಿ ಗೋಚರಿಸುವುದಿಲ್ಲ. ವಸ್ತು ಭಗವಂತನ ಸೇವೆಗೆ ಉಪಯೋಗಿಸುವ ವಸ್ತುವಾಗಿ ಗೋಚರಿಸ್ತದೆ. ಯಾವಾಗ ಈ ಪ್ರಜ್ಞೆ ಬದಲಾವಣೆ ಆಗುವುದಿಲ್ಲ, ಆಗ ಎಲ್ಲಾ ವಸ್ತುಗಳು ನಮಗೆ ನಮ್ಮ ಸುಖಕ್ಕೋಸ್ಕರವೇ ನಾವು ಉಪಯೋಗ ಮಾಡ್ತೇವೆ, ಅದರ ಬಗ್ಗೆಯೇ ಚಿಂತನೆ ಮಾಡ್ತಾ ಇದ್ದೇವೆ. ಅಂದ್ರೆ ಮಾಯೆ ಅಂತ ಹೇಳುದು ಬರೀ ಹೆಣ್ಣಲ್ಲ, ಎಲ್ಲ ವಸ್ತುಗಳು. ನಾವು ಕೂಡ, ಅಂದ್ರೆ ನಾವು ಅಂತಂದ್ರೆ ನಾನು ಗಂಡು ಶರೀರ ಆದ ಕಾರಣ ಹಾಗೆ ಹೇಳ್ತಾ ಇದ್ದೇನೆ. ದೇಹ, ಯಾವುದೇ ದೇಹ, ಎಲ್ಲ ದೇಹವೂ ಮಾಯವೇ, ಎಲ್ಲ ದೇಹವು ಮಾಯೆ. ಅದರಲ್ಲಿ ಹೆಣ್ಣು ಜಾಸ್ತಿ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಅದರದ್ದೇ ಆದಂತಹ ಒಂದು ವಿಚಾರ ಇದೆ. ಒಂದು ಪ್ರಶ್ನೆ ಕೇಳಿ ಆಮೇಲೆ ಇವತ್ತು ನಿಲ್ಸೋಣ. ಒಂದು ಪ್ರಶ್ನೆ, ಆಧ್ಯಾತ್ಮಿಕ ಅಂತ ಹೇಳಿದಾರಲ್ಲ, ಅಥವಾ ಬ್ರಹ್ಮ ಅಂತ ಹೇಳೋದು ಯಾವುದಕ್ಕೆಲ್ಲ ಕರೀತಾರೆ? ಬ್ರಹ್ಮ ಅಂತ ಹೇಳೋದನ್ನ ಯಾವುದಕ್ಕೆಲ್ಲ ಕಳೀತಾರೆ? ಬ್ರಹ್ಮ ಎಂಬ ಪದ ಯಾವುದನ್ನೆಲ್ಲ ಸಂಬೋಧಿಸ್ತದೆ? ಹರೇ ಕೃಷ್ಣ ಪ್ರಭು, ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ. ಅದು ಭಗವಂತನ ಜ್ಯೋತಿಗೆ ಬ್ರಹ್ಮನ್ ಸಾಕ್ಷಾತ್ಕಾರ ಅಂತಾರಲ್ಲ ಪ್ರಭು, ಅದಕ್ಕೆ ಬ್ರಹ್ಮ ಅಂತ ಬಳಸ್ತಾರೆ. ಓಕೆ. ಹರೇ ಕೃಷ್ಣ ಪ್ರಭು, ಕಮಲ ಪುಷ್ಪಕ್ಕೆ
ಜ್ಞಾನವನ್ನ ಪಟ್ಟಿರೋರ್ಗೆ ಬ್ರಹ್ಮಜ್ಞಾನಿ ಅಂತಾರೆ. ಓಕೆ ಓಕೆ, ಬೇರೆ ಯಾರಾದ್ರು? ಅಲ್ಲ, ಇಲ್ಲಿ ಉತ್ತರ ಇಲ್ಲೇ ಇದೆ. ಹರೇ ಕೃಷ್ಣ ಪ್ರಭು. ಹಾ ಬ್ರಹ್ಮ ಎನ್ನುವ ಪದಕ್ಕೆ ಆಧ್ಯಾತ್ಮಿಕ ಎಂದು ಅರ್ಥ. ಹಾ ಭಗವಂತನು ಆಧ್ಯಾತ್ಮಿಕನು. ಅವನ ಅಲೌಕಿಕ ಶರೀರದ ಕಿರಣಗಳನ್ನು ಬ್ರಹ್ಮ ಜ್ಯೋತಿ ಎಂದು ಕರೆಯುತ್ತಾರೆ. ಹಾ ಸರಿ, ಫುಲ್ ಮಾರ್ಕ್. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಅದು ಮಾತ್ರ ಅಲ್ಲ, ಬೇರೆ ತುಂಬಾ ಇದೆ ಮಾತಾಜಿ. ಔಟ್ ಆಫ್ ಟೆಕ್ಸ್ಟ್. ಈಗ ಕರೆಕ್ಟ್, ಬ್ರಹ್ಮ ಜ್ಯೋತಿ. ಈಗ ಮಾತಾಜಿ ಹೇಳಿದ್ದಾರೆ ಬ್ರಹ್ಮ ಜ್ಯೋತಿಯನ್ನ ಬ್ರಹ್ಮ ಅಂತ ಹೇಳ್ತಾರೆ. ಬೇರೆ ಯಾವುದಿಲ್ಲ, ಕ್ಲೂ ಇಲ್ಲಿದೆ. ಆಧ್ಯಾತ್ಮಿಕ ಯಾವುದು ಆಧ್ಯಾತ್ಮಿಕ? ಕರೆಕ್ಟ್, ಯಾವುದಿಲ್ಲ. ಜ್ಞಾನ. ಹಾ, ನಾವು ಮಾಡುವ ಕೃಷ್ಣ ಭಕ್ತಿ ಎಲ್ಲ ಭಗವದ್ಗೀತೆ ಭಾಗವತ. ಅದು ಕರೆಕ್ಟ್, ಅದು ಕರೆಕ್ಟ್, ಅದು ಕರೆಕ್ಟ್. ಮಾತಾಜಿ ಯಾರಿಗಾದ್ರೂ ಹೊಳಿತಾ ಇದ್ರೆ ಹೇಳಿ, ಇಲ್ಲ ಅಂದ್ರೆ ನಾನು ಹೇಳ್ತೀನಿ. ಬ್ರಹ್ಮ ಜ್ಯೋತಿಯಲ್ಲಿ ನೆಲೆಗೊಂಡಿದೆ. ಆದರೆ ಮಾಯೆ ನಾಲ್ಕು ಅಥವಾ ವಿಚಾರ, ನಾಲ್ಕಿದೆ. ಒಂದು ಜೀವ, ನಾವೆಲ್ಲ. ಆಯ್ತಾ? ಕಾಲ ಪ್ರಕೃತಿ. ಕಾಲ ಇಲ್ಲ, ಅಹಂ ಬ್ರಹ್ಮ. ಕಾಲ ಅಲ್ಲ, ಅದಲ್ಲ, ಜೀವ. ಅದಲ್ಲ. ಜೀವ ಅಂದ್ರೆ ನಾವೆಲ್ಲ ಆಧ್ಯಾತ್ಮಿಕ. ಆಮೇಲೆ ಇನ್ಯಾವುದು ಆಧ್ಯಾತ್ಮಿಕ? ಭಗವಂತ ಆಧ್ಯಾತ್ಮಿಕ. ಭಗವಂತನಲ್ಲಿ ಮೂರು: ಬ್ರಹ್ಮ, ಪರಮಾತ್ಮ, ಭಗವಾನ್. ಆಯ್ತಾ? ಇಷ್ಟು ನಾಲ್ಕೇ. ಆಮೇಲೆ ಕಾಲ, ಅದೆಲ್ಲ ಭಗವಂತನಲ್ಲೇ ಬಂದದ್ದು, ಅದೆಲ್ಲ ಆಧ್ಯಾತ್ಮಿಕವೇ, ಆದ್ರೆ ಭಗವಂತನಲ್ಲೇ ಬಂದದ್ದು. ಈ ನಾಲ್ಕು. ಪ್ರಕೃತಿ ಕೂಡ ಭಗವಂತನಲ್ಲೇ ಬಂದದ್ದು. ಅಂದ್ರೆ ಚೇತನ ಅಂತ ಹೇಳಿದ್ರೆ ಏನು? ಈಗ ಪ್ರಕೃತಿ ಅಂತ ಹೇಳುದು ಚೇತನ ಅಲ್ಲ. ಭಗವಂತ ಬಂದ್ರೆ ಮಾತ್ರ ಚೈತ್ಯವಾಗುತ್ತೆ, ಚೇತನ ಆಗ್ತದೆ, ಅದಲ್ವಾ? ಈಗ ಭೂಮಿ ಹೇಗೆ ಕೆಲಸ ಮಾಡುದು? ಪ್ರತಿಯೊಂದು ಭೂಮಿಯ ಅಣುವಿನಲ್ಲಿ, ರೇಣು ತೃಣಕಾಷ್ಟದಲ್ಲಿ ಯಾರಿದ್ದಾರೆ? ಪರಮಾತ್ಮ. ಭಗವಂತ ಪರಮಾತ್ಮನಾಗಿ ಬಂದಿದ್ದಾರೆ. ಆದ ಕಾರಣ ಅದು ಕಾರ್ಯನಿರ್ವಹಣೆ ಮಾಡ್ತಾ ಉಂಟು. ಆಮೇಲೆ ಮುಖ್ಯವಾಗಿ ಜೀವ ಕೂಡ ಹೋಗ್ಬೇಕಲ್ಲಿ. ಜೀವ ಹೋಗಿದ್ರೆ ಅದು ಕೆಲಸ ಮಾಡುದಿಲ್ಲ. ಕೆಲವು ವಿಚಾರಗಳು ಜೀವ ಮತ್ತು ಪರಮಾತ್ಮ ಇದ್ರೆ ಮಾತ್ರ ಆ ಒಂದು ಪ್ರಕೃತಿ ಕಾರ್ಯನಿರ್ವಹಣೆ ಮಾಡುತ್ತದೆ. ಆದ ಕಾರಣ ಆ ಪ್ರಕೃತಿಯು ಭಗವಂತನಲ್ಲೇ ಬಂದ ಕಾರಣ ಅದನ್ನು ಹೆಸರಿಸ್ತಾ ಇಲ್ಲ. ಇಲ್ಲಿ ನಾಲ್ಕು ಬ್ರಹ್ಮಂದಿರು. ಒಂದು ನಾವು, ಎಲ್ಲ ಜೀವಗಳನ್ನು ಬ್ರಹ್ಮ ಅಂತ ಕರೀತಾರೆ. ಎರಡನೆಯದು ಬ್ರಹ್ಮನ್, ಅಂದ್ರೆ ಇಲ್ಲಿ ಹೇಳಿದ ಹಾಗೆ ಬ್ರಹ್ಮ ಜ್ಯೋತಿ, ಶರೀರ, ಭಗವಂತನ ಶರೀರದ ಕಿರಣ. ಆಮೇಲೆ ಪರಮಾತ್ಮ, ಭಗವಂತನೇ ಪರಮಾತ್ಮನಾಗಿ ಎಲ್ಲ ದೇಹಗಳಿಗೆ ಬರುವಂತವನು. ಆಮೇಲೆ ಮೂರನೆಯದ್ದು ಭಗವಾನ್. ಇದರಲ್ಲಿ ಯಾರನ್ನ ಪರಬ್ರಹ್ಮ ಅಂತ ಕರೀತಾರೆ? ಈ ನಾಲ್ಕು ಬ್ರಹ್ಮನಲ್ಲಿ ಯಾರನ್ನ ಪರಬ್ರಹ್ಮ ಅಂತ ಕರೀತಾರೆ? ಭಗವಂತನು. ಸಾಕ್ಷಾತ್ ಕೃಷ್ಣ, ಪರಮೋತ್ತಮ ಪರಮ ಪುರುಷ ಭಗವಂತನನ್ನ ಏನ್ ಕರೀತಾರೆ? ಪರಬ್ರಹ್ಮ ಅಂತ. ಪರಬ್ರಹ್ಮಂ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಅಂತ ಶ್ಲೋಕ ಬರ್ತದೆ. ಏನು ಪರಬ್ರಹ್ಮ ಅಂತ ಹೇಳಿದ್ರೆ ಕೃಷ್ಣ, ಸಾಕ್ಷಾತ್ ಕೃಷ್ಣ. ಅವರ ಕೆಳಗಿರೋರೇ ಇವರೆಲ್ಲ, ಯಾರಾಗ್ಲಿ. ಅವನದ್ದೇ ಎಕ್ಸ್ಪಾನ್ಷನ್ ಆದಂತಹ ಪರಮಾತ್ಮ ಬ್ರಹ್ಮ, ಆಮೇಲೆ ಅವನದ್ದು ಭಿನ್ನ ಅಂಶವಾದಂತಹ ನಾವೆಲ್ಲರೂ ಭಗವಂತನದ್ದೇ ಅಂಶ. ಏನಾದ್ರೂ ಪ್ರಶ್ನೆ ಇದ್ರೆ ಚರ್ಚೆ ಮಾಡೋಣ. ನಾಳೆ ಈ ಶ್ಲೋಕದ ಅರ್ಥವನ್ನ ಇನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ.